Namaskaram. So let's continue with the chapter electric charges and fields. So this is the part 3 of the video. In the previous video we had discussed, at the last we had discussed regarding a concept called as electrification. Electrification in the sense charging a body which is initially neutral. ನಾ ಹೇಳಿದ್ದೆ ಅದರೊಳಗೆ 3 ಮೆಥಡ್ಸ್ ಬರ್ತಾವೆ: ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್ ಆ್ಯಂಡ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಪ್ರೀವಿಯಸ್ ವಿಡಿಯೋದೊಳಗೆ ನಾವು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಮುಗಿಸಿದ್ವಿ. ಅದಕ್ಕಿಂತ ಮೊದಲು ಎಲೆಕ್ಟ್ರೋಸ್ಕೋಪ್ ಟಾಪಿಕ್ ಮುಗಿಸಿದ್ವಿ. ಆ್ಯಂಡ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಅಂತೇನೋ ಒಂದು ಸ್ಮಾಲ್ ಟಾಪಿಕ್ ಇತ್ತು. ಸೊ ಚಾರ್ಜಿಂಗ್ ಬೈ ಫ್ರಿಕ್ಷನ್ ನಾವು ಮುಗಿಸಿದ್ವಲ್ಲ, ಅವ್ರು ಒಂದು ಪಾಯಿಂಟ್ ಹೇಳಿದ್ದೆ ನಾನು ನಿಮಗೆ. ಚಾರ್ಜಿಂಗ್ ಬೈ ಫ್ರಿಕ್ಷನ್ is a method which is used to charge only insulators. You cannot use the method of charging by friction to charge conductors, okay, particularly conductors. Only insulators ನಾವು ಚಾರ್ಜ್ ಮಾಡ್ಬೋದು ಇದರಿಂದ, ಚಾರ್ಜಿಂಗ್ ಬೈ ಫ್ರಿಕ್ಷನ್ನಿಂದ. ಸೊ ಇವತ್ತು ನಾವೇನು ಕಲಿಯಕ್ಕೆ ಹೊಂಟಿವಲ್ಲ, 2 ಮೆಥಡ್ಸ್: ಚಾರ್ಜಿಂಗ್ ಬೈ ಕಂಡಕ್ಷನ್ ಆ್ಯಂಡ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ದೀಸ್ ಟು methods, conduction, charging by conduction and induction, are particularly only for conductors. ಇದು ಹೆಂಗೈತೆ ಅಂದರೆ, ನೀವು ಚಾರ್ಜಿಂಗ್ ಬೈ ಫ್ರಿಕ್ಷನ್ನಿಂದ ಇನ್ಸುಲೇಟರ್ಸ್ ಅಷ್ಟು ಚಾರ್ಜ್ ಮಾಡ್ಬೋದು, ಕಂಡಕ್ಟರ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ವೇರಾಸ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಆ್ಯಂಡ್ ಇಂಡಕ್ಷನ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಟು ಚಾರ್ಜ್ ಕಂಡಕ್ಟರ್ಸ್ ಆ್ಯಂಡ್ ದೇ ಕೆನಾಟ್ ಬಿ ಯೂಸ್ಡ್ ಫಾರ್ ಚಾರ್ಜಿಂಗ್ ಇನ್ಸುಲೇಟರ್ಸ್. ಸೊ ವೈ ದ್ಯಾಟ್ ಅಂತ ಆಮೇಲೆ ಹೇಳ್ತೀನಿ. ಅಂದರೆ ಇನ್ಸುಲೇಟರ್ಸನ್ನು ಚಾರ್ಜಿಂಗ್ ಬೈ ಕಂಡಕ್ಷನ್ ಅಥವಾ ಇಂಡಕ್ಷನ್ನಿಂದ ನಾವು ಯಾಕೆ ಚಾರ್ಜ್ ಮಾಡೋಂಗಿಲ್ಲ ಸೊ ಅನ್ನೋದನ್ನು ನೆಕ್ಸ್ಟ್ ನಾನು ಲಾಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಲ್ ಸ್ಟಾರ್ಟ್ ವಿತ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಫಸ್ಟ್. ಅದಕ್ಕೊಂದು ಡೈಗ್ರಾಮ್ ಇಲ್ಲೇ ಡಿಸ್ಪ್ಲೇ ಮಾಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ನಮ್ಮ ಕಡೆ ಒಂದು ನ್ಯೂಟ್ರಲ್ ಮೆಟಲ್ ಸ್ಪಿಯರ್ ಐತೆ ಅಂತಿಕೋ. ನ್ಯೂಟ್ರಲ್ ಮೆಟಲ್ ಸ್ಪಿಯರ್ ಇನ್ ದ ಸೆನ್ಸ್ ಆಬ್ವಿಯಸ್ಲಿ ನಾವೀಗ ಕಂಡಕ್ಟರ್ಸ್ ಚೂಸ್ ಮಾಡ್ಬೇಕು. ಅದನ್ನು ನಾವು ಚಾರ್ಜಿಂಗ್ ಬೈ ಕಂಡಕ್ಷನ್ ಮೆಥಡ್ನಿಂದ ಚಾರ್ಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಆ್ಯಂಡ್ ಇಂಡಕ್ಷನ್ ಈಸ್, ಯಾವಾಗ ನಾವು ಕಂಡಕ್ಷನ್ ಅಂತ ಹೇಳ್ತೀವಿ ಅಲ್ಲೇ ದ ಬಾಡಿ ವಿಚ್ ಈಸ್ ಟು ಬಿ ಚಾರ್ಜ್ಡ್ ಆ್ಯಂಡ್ ದ ಬಾಡಿ ವಿಚ್ ವಿ ಆರ್ ಯೂಸಿಂಗ್ ಫಾರ್ ಚಾರ್ಜಿಂಗ್ ಪ್ರೊಸೆಸ್, ಅವು ಎರಡನ್ನೂ ಕಾಂಟ್ಯಾಕ್ಟ್ನೊಳಗೆ ತೊಗೊಂಬರ್ತೀವಿ. ಲೈಕ್ ಹಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಸೊ ಇಲ್ಲೊಂದು ಬಾಡಿ ಕನ್ಸಿಡರ್ ಮಾಡೋಣ, ಒಂದು ಬುಕ್ ಐತಿ. ಸೊ ಈ ಬುಕ್ಕನ್ನು ನಾವು ಚಾರ್ಜ್ ಮಾಡ್ಬೇಕಂತ ಅಂದ್ಕೊಂಡಿವಿ. ದಿಸ್ ಈಸ್ ದ ಬುಕ್ ವಿ ವಾಂಟ್ ಟು ಚಾರ್ಜ್. ಇದು ನ್ಯೂಟ್ರಲ್ ಐತಿ ಇನಿಷಿಯಲಿ. ಇದನ್ನು ನಾವು ನಮ್ಮ ಡೈಗ್ರಾಮ್ನೊಳಗೆ ಒಂದು ಮೆಟಲ್ ಸ್ಪಿಯರ್ಗೆ ತೊಗೊತೀವಿ. ಇಲ್ಲೊಂದು ಜಸ್ಟ್ ಒಂದು ಬುಕ್ ತೊಗೊಂಡಿನ. ಸೊ ಆಮೇಲೆ ಇಲ್ಲಿ ನನ್ನ ಕಡೆ ಪೆನ್ ಐತೆ. ಲೆಟ್ ಅಸ್ ಸೇ ದಿಸ್ ಈಸ್ ಆಲ್ರೆಡಿ ಚಾರ್ಜ್ಡ್. ಇದು ಆಲ್ರೆಡಿ ಚಾರ್ಜ್ಡ್ ಐತಿ ಆ್ಯಂಡ್ ದಿಸ್ ಈಸ್ ದ ಕಂಡಕ್ಟರ್ ಆರ್ ಅ ಮೆಟಲ್ ವಿಚ್ ವಿ ವುಡ್ ಲೈಕ್ ಟು ಚಾರ್ಜ್. ಸೊ ದೀಸ್ ಟು ಆರ್ ಬ್ರಾಟ್ ಇನ್ ಆ್ಯಕ್ಚುವಲ್ ಕಾಂಟ್ಯಾಕ್ಟ್. ಎರಡನ್ನೂ ಟಚ್ ಮಾಡ್ತಾರೆ, ಕಾಂಟ್ಯಾಕ್ಟ್ನೊಳಗೆ ತೊಗೊಂಬರ್ತಾರೆ. ಯಾವಾಗ? ಚಾರ್ಜಿಂಗ್ ಬೈ ಕಂಡಕ್ಷನ್ನೊಳಗೆ. ವೇರಾಸ್ ಇಂಡಕ್ಷನ್ನೊಳಗೆ ದ ಸೇಮ್ ಮೆಟಲ್ ಸ್ಪಿಯರ್ ಕ್ಯಾನ್ ಬಿ ಚಾರ್ಜ್ಡ್ ವಿತೌಟ್ ಟಚಿಂಗ್ ಇಟ್ ವಿತ್ ದ ಚಾರ್ಜ್ಡ್ ಬಾಡಿ. ಈ ಚಾರ್ಜ್ಡ್ ಬಾಡಿನ ಇಟ್ ಈಸ್ ಬ್ರಾಟ್ ನಿಯರರ್ ಟು ದ ಬಾಡಿ ಟು ಬಿ ಚಾರ್ಜ್ಡ್, ಬಟ್ ದೇ ಆರ್ ನಾಟ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್. ದರ್ ಈಸ್ ಸಮ್ ಗ್ಯಾಪ್ ಬಿಟ್ವೀನ್ ದಿ ಕಂಡಕ್ಟರ್ ಟು ಬಿ ಚಾರ್ಜ್ಡ್ ಆ್ಯಂಡ್ ದ ಚಾರ್ಜ್ಡ್ ಬಾಡಿ. ಸೊ ಆ ರೀತಿ ವಿತೌಟ್ ಬ್ರಿಂಗಿಂಗ್ ದ 2 ಬಾಡೀಸ್ ಇನ್ ಕಾಂಟ್ಯಾಕ್ಟ್ ನಾವು ಚಾರ್ಜ್ ಮಾಡಿದರೆ ಅದಕ್ಕೆ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಕರೀತಾರೆ. ಸೊ ಹಂಗಾರೆ ನಾವೀಗ ಚಾರ್ಜಿಂಗ್ ಬೈ ಕಂಡಕ್ಷನನ್ನು ವಿತ್ ಡೈಗ್ರಾಮ್ಸ್ ನೋಡೋಂತ. ಒಂದು ಸೆಕೆಂಡ್. ಓಕೆ, ಸೊ ಈಗ ಚಾರ್ಜಿಂಗ್ ಬೈ ಕಂಡಕ್ಷನ್ನೊಳಗೆ, ಸೊ ವಾಟ್ ಈಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಜಸ್ಟ್ ಒಂದು ಸ್ಟೇಟ್ಮೆಂಟ್ ಹಂಗೆ ಓದ್ತೀನಿ ನಾನು. ಅ ನ್ಯೂಟ್ರಲ್ ಆಬ್ಜೆಕ್ಟ್ ಕ್ಯಾನ್ ಬಿ ಚಾರ್ಜ್ಡ್ by placing it in contact with a charged object. A neutral object can be charged by placing it in contact with a charged object. This process is called charging by conduction. So this statement ಹೇಳ್ತಾರೆ ಅವರು. ಇದರ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ನೊಳಗೆ ಡ್ಯೂರಿಂಗ್ ದಿಸ್ ಪ್ರಾಸೆಸ್ ಅಂತ ಹೇಳಿ ಒಂದು 3 ಪಾಯಿಂಟ್ ಕೊಟ್ಟಾರೆ. ಸೊ ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ನಾವು ಆಮೇಲೆ ಅದನ್ನು ಓದ್ತೀನಿ. ಫಸ್ಟಿಗೆ ಚಾರ್ಜಿಂಗ್ ಬೈ ಕಂಡಕ್ಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದಕ್ಕೆ ನಾವು ಫಸ್ಟಿಗೆ ಒಂದು ನ್ಯೂಟ್ರಲ್ ಮೆಟಲ್ ಸ್ಪಿಯರ್ ಕನ್ಸಿಡರ್ ಮಾಡೋಣ. ಸೊ ದಿಸ್ ಸ್ಪಿಯರ್, ಓಕೆ, ಈಸ್ ನ್ಯೂಟ್ರಲ್. ನ್ಯೂಟ್ರಲ್ ಅಂದರೆ ಇಟ್ ಡಸ್ ನಾಟ್ ಹ್ಯಾವ್ ಚಾರ್ಜ್.
It does not have charge andre it does not mean that it does not have electrons. It has electrons, it also has protons. But allenagirtite andre there is balance between number of electrons and number of protons. So as a whole the charge of the metal sphere is 0. So step 1 nolage ನಾವು ಒಂದು metal sphere consider ಮಾಡ್ತೀವಿ which is initially neutral, first step. So second step ನೊಳಗೆ the same metal sphere ಇನ್ನೊಂದು ಸಾರ್ತಿ ತಗೊಂತೀವಿ ನಾವು. ಸೊ ಈ metal sphere ಅನ್ನು let us say we would like to charge it positively. ಓಕೆ, ಸ್ಟಾರ್ಟಿಂಗ್ ಅದು ನ್ಯೂಟ್ರಲ್ ಇತ್ತಲ್ಲ, we will try to charge it positively. ಇನ್ನೂ ಪಾಸಿಟಿವ್ ಚಾರ್ಜ್ ಆಗಿಲ್ಲ ಈಗ ಅದು. ಸೊ ಅದಕ್ಕೆ ನಾವು ಏನು ಮಾಡ್ಬೇಕಾಗ್ತೈತಿ ಅಂದರೆ ಈ ಕಂಡಕ್ಷನ್ ಪ್ರಾಸೆಸ್ನೊಳಗೆ ವಿ ವಿಲ್ ಬ್ರಿಂಗ್ ಒನ್ ಮೋರ್ ಚಾರ್ಜ್ಡ್ ಬಾಡಿ. ಈಗ ಈ ಬಾಡಿಗೆ ನಮ್ಮ ಮೆಟಲ್ ಸ್ಪಿಯರಿಗೆ ನೀವು ಅದನ್ನು ಪಾಸಿಟಿವ್ಲಿ ಚಾರ್ಜ್ ಮಾಡಬೇಕು ಅಂತ ಮಾಡಿದರೆ ಇಲ್ಲೇನು ಬಾಡಿ ನಾವು ತೊಗೊಂಬರ್ತೀವಲ್ಲ ದಿಸ್ ಆಲ್ಸೋ ಶುಡ್ ಬಿ ಪಾಸಿಟಿವ್ಲಿ ಚಾರ್ಜ್ಡ್. ಅದನ್ನು ನೀವು ಇದನ್ನು ನೆಗೆಟಿವ್ ಚಾರ್ಜ್ ಮಾಡ್ಬೇಕಂತ ಮಾಡಿದ್ರಿ ಅಂದರೆ ಈ ಚಾರ್ಜ್ಡ್ ಬಾಡಿನೂ ನೆಗೆಟಿವ್ ಇರಬೇಕು. ಅಂದರೆ the polarity that you would like to give to the metal sphere, the same polarity should be possessed by the charged body. So ಈಗ ಡಿಫ್ರೆನ್ಸ್ ಅರ್ಥ ಮಾಡ್ಕೋರಿ. ಇದು ಚಾರ್ಜ್ ದಿಸ್ ಈಸ್ ದ ಬಾಡಿ ಟು ಬಿ ಚಾರ್ಜ್ಡ್. ಇದನ್ನು ನಾವು ಚಾರ್ಜ್ ಮಾಡೋಕೆ ಹೊಂಟೀವಿ. ಈಗ ಇದು ಆಲ್ರೆಡಿ ಚಾರ್ಜ್ ಆಗಿರುವಂಥ ಬಾಡಿ ನಾವು ತೊಗೊಂಬರ್ಬೇಕು. ಸೊ ಸೆಕೆಂಡ್ ಸ್ಟೆಪ್ನೊಳಗೆ ದ ಚಾರ್ಜ್ ಬಾಡಿ ಈಸ್ ಬ್ರಾಟ್ ನಿಯರರ್ ಟು ದ ಮೆಟಲ್ ಸರ್ಫೇಸ್ ಬಟ್ ಸ್ಟಿಲ್ ದೆರ್ ಈಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದೋಸ್ ಟು. ಈಗಿಲ್ಲೇ ಇದು ಮೆಟಲ್ ಸ್ಪಿಯರ್ ಆಗಿರೋದ್ರಿಂದ ಆ್ಯಂಡ್ ಆ್ಯಸ್ ಇಟ್ ಈಸ್ ಅ ಕಂಡಕ್ಟರ್, ನಾನು ಪ್ರೀವಿಯಸ್ ವೀಡಿಯೋದೊಳಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಕಂಡಕ್ಟರ್ಸ್ನೊಳಗೆ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವೆ, ಪ್ಲೆಂಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ವಿಚ್ ಆರ್ ಕೆಪಬಲ್ ಆಫ್ ಏನ್ರಿ ಮೂವಿಂಗ್ ಥ್ರೂ ಔಟ್ ದ ಬಾಡಿ. ಅಂಥವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಇರ್ತಾವೆ ಆ್ಯಸ್ ದಿಸ್ ಈಸ್ ಅ ಕಂಡಕ್ಟರ್, ಇಟ್ಸ್ ಅ ಮೆಟಲ್. ಸೊ ಈಗ ಏನಾಗ್ತೈತಿ, ಇಲ್ಲಿ ನಾವು ಬಾಡಿ ತೊಗೊಂಬಂದಿದ್ದು ಯಾವ ಚಾರ್ಜ್ ಇದು ಪಾಸಿಟಿವ್ ಚಾರ್ಜ್. ಸೊ ಈ ಪಾಸಿಟಿವ್ ಚಾರ್ಜಿಗೆ ಅಟ್ರಾಕ್ಟ್ ಆಗಿ ಈ ಸರ್ಫೇಸ್ ಮೇಲಿರುವಂಥ ಫ್ರೀ ಎಲೆಕ್ಟ್ರಾನ್ಸ್ ದೇ ವಿಲ್ ಸ್ಟಾರ್ಟ್ ಟು ಮೂವ್ ಟುವರ್ಡ್ಸ್ ದಿಸ್ ಎಂಡ್. ಓಕೆ, ಈ ಎಂಡಿಗೆ ಅಂದರೆ ಲೈಕ್ ಈ ಎಂಟೈರ್ ಮೆಟಲ್ ಸ್ಪಿಯರ್ ನೀವು ಈಗ ಒಂದು ಅಪ್ರಾಕ್ಸಿಮೇಟ್ಲಿ ಹಾಫಿಗೆ ಅದನ್ನು ಡಿವೈಡ್ ಮಾಡಿದರೆ ಎಕ್ಸಾಕ್ಟ್ಲಿ ಹಾಫ್ ಅಂತಲ್ಲ, ಆಲ್ಮೋಸ್ಟ್ ನಿಯರ್ ಟು ದ್ಯಾಟ್ ಸರ್ಫೇಸ್ ವಿಚ್ ಈಸ್ ನಿಯರ್ ಟು ದ ಪಾಸಿಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ ಬಾಡಿನ ಅಟ್ರಾಕ್ಟ್ ಆಗಿ ಈ ಎಲೆಕ್ಟ್ರಾನ್ಸ್ ಎಲ್ಲ ಇಲ್ಲಿ ಬಂದು ಕೂಡ್ತಾವೆ ಬಿಕಾಸ್ ಆಫ್ ದ ಅಟ್ರಾಕ್ಷನ್. ವೇರ್ ಆಸ್ ಆನ್ ದಿ ಅದರ್ ಸೈಡ್ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ಎಲೆಕ್ಟ್ರಾನ್ಸ್ ದಿಸ್ ಸೈಡ್ ದೇರ್ ಈಸ್ ಮೆಜಾರಿಟಿ ಪಾಸಿಟಿವ್ ಚಾರ್ಜ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಯಾಕೆ ಬಂತು ಅಂದರೆ ಇಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗಿದ್ದಕ್ಕೆ. ಎಲೆಕ್ಟ್ರಾನ್ಸ್ ಈ ಕಡೆ ಯಾಕೆ ಮೂವ್ ಆದವು ಅಂದರೆ ಬಿಕಾಸ್ ಆಫ್ ದಿ ಅಟ್ರಾಕ್ಷನ್ ವಿತ್ ದ ಪಾಸಿಟಿವ್ ಚಾರ್ಜ್ಡ್ ಬಾಡಿ. ಸೊ ಹಿಯರ್ ಇನ್ ದ ಫಸ್ಟ್ ಸ್ಟೆಪ್ ದ ಮೆಟಲ್ ಸ್ಪಿಯರ್ ಈಸ್ ನ್ಯೂಟ್ರಲ್. ಈಗ ಸೆಕೆಂಡ್ ಸ್ಟೆಪ್ನೊಳಗೆ ಇಫ್ ಯು ಲುಕ್ ಆಟ್ ದಿಸ್ ಮೆಟಲ್ ಸ್ಪಿಯರ್, ಹೇಳ್ರಿ ಇದು ಈಗ ಆಲ್ರೆಡಿ ಇದು ಏನರ ಚಾರ್ಜ್ ಆಗೈತಿ. ಈಗ ಇಲ್ಲಂತೂ ನ್ಯೂಟ್ರಲ್ ಇತ್ತು. ಈ ಸಿಚುವೇಶನ್ನೊಳಗೆ ಈಸ್ ಇಟ್ ಚಾರ್ಜ್ಡ್? ನೋ, ಆನ್ಸರ್ ಈಸ್ ನೋ. ಇದರೊಳಗೆ ಏನಾಗೈತೆ, ಜಸ್ಟ್ ಇಲ್ಲಿ ಡಿವಿಷನ್ ಆಗೈತೆ. ನೆಗೆಟಿವ್ ಚಾರ್ಜಸ್ ಒಂದು ಕಡೆ ಬಂದು ಕುಂತಾವು ಬಿಕಾಸ್ ಆಫ್ ದಿ ಅಟ್ರಾಕ್ಷನ್ ಆಫ್ ದಿಸ್ ಪಾಸಿಟಿವ್ ಚಾರ್ಜ್, ಆ್ಯಂಡ್ ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆ ಮೂವ್ ಆಗಿದ್ದಕ್ಕೆ ಈ ಸೈಡು ಪಾಸಿಟಿವ್ ಚಾರ್ಜ್ ಬಂದಿತ್ತು. ಸೊ ದಿಸ್ ಬಾಡಿ ಈಸ್ ನಾಟ್ ಯೆಟ್ ಚಾರ್ಜ್ಡ್. ನಾವು ಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡಕತ್ತೀವಿ. ವಿ ಆರ್ ಡಿಸ್ಕಸಿಂಗ್ ಅ ಮೆಥಡ್ ಆಫ್ ಚಾರ್ಜಿಂಗ್ ಕಾಲ್ಡ್ ಆಸ್ ಚಾರ್ಜಿಂಗ್ ಬೈ ಇಂಡಕ್ಷನ್. ವಿ ವುಡ್ ಲೈಕ್ ಟು ಚಾರ್ಜ್ ದಿಸ್ ಮೆಟಲ್ ಸ್ಪಿಯರ್ ಯೂಸಿಂಗ್ ದಿಸ್ ಮೆಥಡ್. ಸೊ ಸೆಕೆಂಡ್ ಸ್ಟೆಪ್ ಆತ. ಸೊ ವಿಲ್ ಮೂವ್ ಆನ್ ಟು ದ ಥರ್ಡ್ ಸ್ಟೆಪ್. ನಾವು ಥರ್ಡ್ ಸ್ಟೆಪ್ನೊಳಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹ್ಯಾಪನ್ಸ್. ಏನಂತ, ಈ ಮೆಟಲ್ ಸ್ಪಿಯರಿಗೆ ಇಲ್ಲೇನು ಬಾಡಿ ಇತ್ತಲ್ಲ ದ್ಯಾಟ್ ಈಸ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್, ಟಚ್ ಮಾಡ್ತಾರೆ ಅದನ್ನು. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಟಚ್ ಮಾಡ್ತಾರೆ. ಓಕೆ, ಇದು ಪರ್ಫೆಕ್ಟ್ ಶೇಪ್ ಬರ್ತಾ ಇಲ್ಲ, ಕರೆಕ್ಟ್ ಬರೋದಿದೆ. ಓಕೆ, ಇರಲಿ. ಸೊ ಇದು ನಾವು ಕಾಂಟ್ಯಾಕ್ಟ್ನೊಳಗೆ ತೊಗೊಂಬಂದ್ವಿ ಈಗ. ಸೊ ಕಾಂಟ್ಯಾಕ್ಟ್ನೊಳಗೆ ತೊಗೊಂಬಂದ ತಕ್ಷಣ ಇಲ್ಲೇನು ಎಲೆಕ್ಟ್ರಾನ್ಸ್ ಅದಕ್ಕೆ ಅಟ್ರಾಕ್ಟ್ ಆಗಿ ಒನ್ ಎಂಡ್ನೊಳಗೆ ಬಂದು ಕುಂತಿದ್ವಲ್ಲ, ಸೊ ದೀಸ್ ಎಲೆಕ್ಟ್ರಾನ್ಸ್ ನಾವು ಹ್ಯಾವ್ ದ ಫ್ರೀಡಮ್ ಟು ಮೂವ್. ಇಷ್ಟೊತ್ತನ ಇಲ್ಲೇ ಗ್ಯಾಪ್ ಇತ್ತು ಇನ್ ಬಿಟ್ವೀನ್, ಬಟ್ ವೆನ್ ದ ಗ್ಯಾಪ್ ಹ್ಯಾಸ್ ಬೀನ್ ರಿಮೂವ್ಡ್ ಆ್ಯಂಡ್ ದ ಚಾರ್ಜ್ ಬಾಡಿ is brought in contact with the metal sphere, the electrons will start to move from the metal sphere towards the positively charged body.
ಅಲ್ಲಿ ಹೋಗಿ ಈ ಪಾಸಿಟಿವ್ ಚಾರ್ಜ್ ನಾವು ನ್ಯೂಟ್ರಲೈಸ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು, ಮಾಡಲಿಕ್ಕಿಲ್ಲ, ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಬಟ್ ಇಲ್ಲಿರುವಂಥ ಎಲೆಕ್ಟ್ರಾನ್ಸ್ ದೇ ವಿಲ್ ಗೆಟ್ ಟ್ರಾನ್ಸ್ಫರ್ಡ್ ಟು ದ ಚಾರ್ಜ್ಡ್ ಬಾಡಿ. ಸೊ ವೇರ್ ಆ್ಯಸ್ ಇನ್ನೂ ಈ ಸೈಡ್ ನಮ್ಮದು ಪಾಸಿಟಿವ್ಲಿ ಚಾರ್ಜ್ಡ್ ಏನು ಅಬಂಡೆನ್ಸ್ ಇತ್ತಲ್ಲ, ಮೆಜಾರಿಟಿ ಪಾಸಿಟಿವ್ ಚಾರ್ಜ್ ಇಟ್ ಸ್ಟಿಲ್ ಪ್ರೆಸೆಂಟ್ ದೇರ್. ಸೊ ಆಲ್ ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟು ದ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಸೊ ಫೋರ್ತ್ ಸ್ಟೆಪ್ನೊಳಗೆ ಆ್ಯಕ್ಚುಲಿ ಫೋರ್ತ್ ಆ್ಯಂಡ್ ಫಿಫ್ತ್ ಮತ್ತು ಸಪ್ರೇಟಾಗಿ ಡ್ರಾ ಮಾಡ್ಬೋದು. ಅದ್ರಾಗ ಡಿಟೇಲ್ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋದರೆ ಅಂದ್ರೆ ಇದು ಚಾರ್ಜ್ ಬಾಡಿ ತೆಗೆದು ಇದಿಷ್ಟು ಪಾಸಿಟಿವ್ ಇಲ್ಲಿ ಇರ್ತೈತಿ, ದೆನ್ ಆ ಪಾಸಿಟಿವ್ ಚಾರ್ಜ್ ಏನಿರ್ತಾವಲ್ಲ ಪಾಸಿಟಿವ್ ಚಾರ್ಜಸ್ ಅವು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾವೆ. ಸೊ ನಾನು ಫೋರ್ತ್ ಆ್ಯಂಡ್ ಫಿಫ್ತ್ ಸ್ಟೆಪ್ ಎರಡನ್ನೂ ಮಿಕ್ಸ್ ಮಾಡಿ ಡ್ರಾ ಮಾಡ್ತೀನಿ. ಇಟ್ಸ್ ಓಕೆ, ಇವು 4 ನೀವು ಡ್ರಾ ಮಾಡಿದರೆ ಸಾಕಾಗ್ತೈತಿ. ಸೊ ಫೋರ್ತ್ ಸ್ಟೆಪ್ನೊಳಗೆ ಒನ್ಸ್ ದಿ ಎಲೆಕ್ಟ್ರಾನ್ಸ್ ಆರ್ ಎಲಿಮಿನೇಟೆಡ್, ಎರಡರೊಳಗೆ ಒಂದು, ಈಗ ಎರಡು ಎಲೆಕ್ಟ್ರಾನ್ಸು ಅದಾವೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸು ಅದಾವೆ ಅಂದರೆ ವಿ ಕೆನಾಟ್ ಸೇ ದ ಬಾಡಿ ಈಸ್ ಕಂಪ್ಲೀಟ್ಲಿ ಚಾರ್ಜ್ಡ್ ಬಿಕಾಸ್ ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿ ಮತ್ತು ಝೀರೋ ಆಗಿರ್ತದೆ. ಸೊ ಆ್ಯಕ್ಚುಲಿ ವೆನ್ ವಿ ಬ್ರಾಟ್ ದಿಸ್ partially charged body in contact with our metal sphere, what we are trying to do actually is we are trying to eliminate the electrons, unit 2. So once the electrons are eliminated, ಈ ಚಾರ್ಜ್ ಬಾಡಿ ನಾವು ರಿಮೂವ್ ಮಾಡಿಬಿಡ್ತೀವಿ ಅಲ್ಲಿಂದ. ಸೊ ಅವಾಗ ಈ ಪಾಸಿಟಿವ್ ಚಾರ್ಜ್ ಏನು ಎಕ್ಸ್ಟ್ರಾ ಆನ್ ದ ಲೆಫ್ಟ್ ಸೈಡ್ ಇತ್ತಲ್ಲ, ಸೊ ದ್ಯಾಟ್ ಗೆಟ್ಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೈಕ್ ದಿಸ್. Okay, so now we can say that the metal sphere that we wanted to charge positively is completely ready and it has got positively charged. ಸೊ ಈಗ ಇಲ್ಲೇ ಇನ್ನೊಂದು ಸ್ಟೆಪ್ ನಾ ಬೇಕಾದ್ರೆ ಎಕ್ಸ್ಟ್ರಾ ಹೇಳ್ತೀನಿ. ನಿಮ್ಗೆ ನೆನಪಿದ್ರೆ ಒಂದು ಪ್ರೀವಿಯಸ್ ವಿಡಿಯೋ ಒಳಗೆ ನಾನು ಹೇಳಿದ್ದೆ, ಆ್ಯಕ್ಚುಲಿ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಡು ನಾಟ್ ಮೂವ್. ಪರ್ಟಿಕ್ಯುಲರ್ಲಿ ನಾವು ಸಾಲಿಡ್ಸ್ ತೊಗೊಂಡಾಗ, ಇಲೆಕ್ಟ್ರೋಲೈಟ್ಸ್ಗೆ ಬೇರೆ ಕಂಡೀಷನ್, ಸಾಲಿಡ್ಸ್ ನಾವು ತೊಗೊಂಡಾಗ ಪಾಸಿಟಿವ್ ಚಾರ್ಜಸ್ ಎಲ್ಲೂ ಮೂವ್ ಆಗಂಗಿಲ್ಲ, ಎಲೆಕ್ಟ್ರಾನ್ಸ ಯಾವಾಗಲೂ ಮೂವ್ ಆಗ್ತಾವೆ. ಬಟ್ ಇಲ್ಲಿರುವಂಥ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇಲ್ಲ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆದವು ಅಂತ ನಾವು ಹೇಳ್ತೀವಲ್ಲ, ಹೌ ಇಸ್ ದ್ಯಾಟ್ ಪಾಸಿಬಲ್ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ಅದಕ್ಕಿಂತ ಮೊದಲು ಲೆಟ್ ಅಸ್ ಜಸ್ಟ್ ಚೆಕ್ ಔಟ್ ವೆದರ್ ಡಿಡ್ ವಿ ಅಂಡರ್ಸ್ಟುಡ್ ಹೌ ದ ಚಾರ್ಜಿಂಗ್ ಬೈ ಕಂಡಕ್ಷನ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್. ಸೊ ದೇರ್ ಆರ್ 4 ಸ್ಟೆಪ್ಸ್ ಹಿಯರ್. ಫಸ್ಟ್ ಸ್ಟೆಪ್ನೊಳಗೆ ಅ ನ್ಯೂಟ್ರಲ್ ಮೆಟಲ್ ಸ್ಪಿಯರ್ ಇಸ್ ಟೇಕನ್. ಸೆಕೆಂಡ್, ಅ ಚಾರ್ಜ್ಡ್ ಬಾಡಿ. If you would like to charge the metal sphere positively, you need to bring a positively charged body or else negative. ಸೊ ಈಗ ನಾವು ಪಾಸಿಟಿವ್ ಚಾರ್ಜ್ ಮಾಡ್ಬೇಕಂತ ಮಾಡೀವಿ, ಅದಕ್ಕೆ ಪಾಸಿಟಿವ್ ಚಾರ್ಜ್ ಬಾಡಿನ ನಿಯರರ್ ಟು ದ ಮೆಟಲ್ ಸ್ಪಿಯರ್ ತೊಗೊಂಬಂದ್ವಿ. ಬಿಕಾಸ್ ಆಫ್ ದ ಅಟ್ರಾಕ್ಷನ್ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟುವರ್ಡ್ಸ್ ದ್ಯಾಟ್ ಎಂಡ್ ಆಫ್ ದ ಮೆಟಲ್ ಸ್ಪಿಯರ್ ವಿಚ್ ಈಸ್ ಕ್ಲೋಸ್ ಟು ದ ಚಾರ್ಜ್ಡ್ ಬಾಡಿ. ಆನ್ ದಿ ಅದರ್ ಎಂಡ್, ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಈ ಸೈಡ್ ಪಾಸಿಟಿವ್ ಚಾರ್ಜಸ್ ಇರ್ತಾವೆ ಮೆಜಾರಿಟಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ನೊಳಗೆ ನಾವು ಈ ಚಾರ್ಜ್ ಬಾಡಿನ ಕಾಂಟ್ಯಾಕ್ಟ್ನೊಳಗೆ ತೊಗೊಂಬರ್ತೀವಿ. ಅವಾಗ ಎಲೆಕ್ಟ್ರಾನ್ಸ್ ಎಲಿಮಿನೇಟ್ ಆಗ್ತಾವೆ, ದೇ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಮೆಟಲ್ ಸ್ಪಿಯರ್ ಟು ದ ಚಾರ್ಜ್ ಬಾಡಿ. ರಿಮೈನಿಂಗ್ ಏನು ಪಾಸಿಟಿವ್ ಚಾರ್ಜ್ ಇರ್ತಾವಲ್ಲ ಲಾಸ್ಟ್ ಸ್ಟೆಪ್ನೊಳಗೆ ದೇ ವಿಲ್ ಗೆಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ಫೈನಲಿ ವಿ ಹ್ಯಾವ್ ಅ ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಸೊ ದಿಸ್ ಇಸ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಇದು ಡಯಾಗ್ರಾಮ್ ನೀವು ಬೆಟರ್ ಡ್ರಾ ಮಾಡ್ಕೊರಿ ಇಫ್ ಯು ಹ್ಯಾವ್ ನಾಟ್ ಯೆಟ್ ಡ್ರಾನ್ ಇಟ್. ಆ್ಯಕ್ಚುಲಿ ನಮ್ಮ ಕಾಲೇಜ್ನೊಳಗೆ ಒಂದು ಸರ್ತಿ ಇದನ್ನು ಡ್ರಾ ಮಾಡಿಸಿದೆ ಅನ್ಸುತ್ತೆ ನಾ ನಿಮ್ಗೆ. ಇಟ್ಸ್ ಓಕೆ, ಇನ್ನೊಂದು ಸರ್ತಿ ಪ್ರಾಕ್ಟೀಸ್ ಆಗ್ತೈತಿ, ಇದನ್ನು ಬರ್ಕೋರಿ. ನೆಕ್ಸ್ಟ್, ಸೊ ವಾಟ್ ಈಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ನೋಡೋಣ ನಾವು ಚಾರ್ಜಿಂಗ್ ಬೈ ಕಂಡಕ್ಷನ್ ಬಗ್ಗೆ 3 ಪಾಯಿಂಟ್ಸ್ ಕೊಟ್ಟಾರೆ. ಇಫ್ ಯು ಹ್ಯಾವ್ ಬೇಸ್ ಬುಕ್ ಆರ್ ಎನಿ ಅದರ್ ಟೆಕ್ಸ್ಟ್ ಬುಕ್, ಅಲ್ಲೇ ಚಾರ್ಜಿಂಗ್ ಬೈ ಕಂಡಕ್ಷನ್ನ ಎಷ್ಟರ ಮಟ್ಟಿಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿರ್ತಾರಲ್ಲ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತೈತಿ. ಕನ್ಸೆಪ್ಟ್ ನಾ ಇಲ್ಲಿ ಎಕ್ಸ್ಪ್ಲೈನ್ ಮಾಡೀನಿ. So during this process there is a transfer of charge from the charged body to the neutral metal object. Okay, there is transfer of charge from the charged body to the neutral metal object. ಅಂದರೆ ಇದೇನು ಪಾಸಿಟಿವ್ ಇತ್ತಲ್ಲ ಅದು ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಇದನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿರ್ತಾವೆ, ಬಟ್ ಅವ್ರೇನು ಹೇಳ್ತಾರೆ, ಈ ಚಾರ್ಜ್ ಬಾಡಿಗೆ ಏನು ಪಾಸಿಟಿವ್ ಇತ್ತಲ್ಲ ಆ ಚಾರ್ಜ್ ಇದಕ್ಕೆ ಬಂತು ಅಂತ ಹೇಳ್ತಾರೆ. ದ ಮೆಟಲ್ ಆಬ್ಜೆಕ್ಟ್ acquires same type of charge as that of the charge on the charging body. ಇಲ್ಲಿ ಪಾಸಿಟಿವ್ ಇದ್ದರೆ ಇದಕ್ಕೆ ಪಾಸಿಟಿವ್ ಬರ್ತೈತಿ, ಅಥವಾ ನೆಗೆಟಿವ್ ಇದ್ದರೆ ನೆಗೆಟಿವ್ ಬರ್ತೈತಿ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ದ ನೆಟ್ ಚಾರ್ಜ್ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತಾರೆ. ನೆಟ್ ಚಾರ್ಜ್ ಆಫ್ ದ ಸಿಸ್ಟಮ್ ಈಸ್ ಕನ್ಸರ್ವ್ಡ್ ಅಂದರೆ ಇಲ್ಲೇ ವಾಟ್ ಡು ವಿ ಮೀನ್ ಬೈ ಸಿಸ್ಟಮ್?
ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಿಯರ್ ಸಿಸ್ಟಮ್ ಡಸ್ ನಾಟ್ ಮೀನ್ ಓನ್ಲಿ ದ ಮೆಟಲ್ ಸ್ಪಿಯರ್, ದ ಸಿಸ್ಟಮ್ ಮೀನ್ಸ್ ದಿ ಕಾಂಬಿನೇಷನ್ ಆಫ್ ದ ಮೆಟಲ್ ಸ್ಪಿಯರ್ ಆ್ಯಂಡ್ ದ ಚಾರ್ಜ್ಡ್ ಬಾಡಿ. ಈಗ ನಿಮ್ಗೆ ನೆನಪಿದ್ರೆ ಒಂದು ಇದನ್ನು ಹೇಳ್ತಾರೆ ನೋಡ್ರಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಫಸ್ಟ್ ಆಫ್ ಆಲ್, ಎನರ್ಜಿ ಕ್ಯಾನ್ ನೆದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ. ಸಿಮಿಲರ್ಲಿ ಚಾರ್ಜಸ್ಸು ಕನ್ಸರ್ವ್ಡ್ ಇರ್ತಾವೆ. ಸೊ ಈಗ ಇಲ್ಲಿರೋಂಥ ಎಲೆಕ್ಟ್ರಾನ್ಸ್ ನಾವು ಎಲಿಮಿನೇಟ್ ಮಾಡಿದ್ವಿ ಅಂತ ಹೇಳಿದಾಗ ವಿ ಕೆನಾಟ್ ಸೇ ದ್ಯಾಟ್ ವಿ ಡಿಸ್ಟ್ರಾಯ್ಡ್ ದ ಎಲೆಕ್ಟ್ರಾನ್ಸ್ ಹಿಯರ್. ಇಲ್ಲಿ ಎಲೆಕ್ಟ್ರಾನ್ಸನ್ನು ನಾವು ಡಿಸ್ಟ್ರಾಯ್ ಮಾಡಲಿಲ್ಲ, ವಿ ಜಸ್ಟ್ ಟ್ರಾನ್ಸ್ಫರ್ಡ್ ಇಟ್. ಸೊ ಅವಾಗ ನಾವು ನೆಟ್ ಚಾರ್ಜ್ ತೊಗೊಂಡ್ರೆ, ಅಂದರೆ ಚಾರ್ಜ್ ವಿಚ್ ಈಸ್ ಪ್ರೆಸೆಂಟ್ ಆನ್ ದ ಮೆಟಲ್ ಸ್ಪಿಯರ್ ಪ್ಲಸ್ ದ ಚಾರ್ಜ್ ಆನ್ ದ ರಾಡ್, ಚಾರ್ಜ್ಡ್ ರಾಡ್ ಇನಿಷಿಯಲಿ ಎಷ್ಟು ಇರ್ತೈತಲ್ಲ, ಆಮೇಲೂ ಅವು ಎರಡನ್ನೂ ಕಾಂಟ್ಯಾಕ್ಟ್ನೊಳಗೆ ತೊಗೊಂಬಂದರೂ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದರೂ ಅವಾಗ ನೀವು ಈ ಎರಡರದ್ದು ಚಾರ್ಜ್ ಆ್ಯಡ್ ಮಾಡಿದರೆ ಟೋಟಲ್ ಚಾರ್ಜ್ ರಿಮೇನ್ಸ್ ಸೇಮ್. ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರೆ ಅಂದರೆ, ದ ಚಾರ್ಜ್ ಈಸ್ ಓನ್ಲಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ದಿ ಅದರ್ ಬಾಡಿ, ದ ಚಾರ್ಜ್ ಈಸ್ ನಾಟ್ ಡಿಸ್ಟ್ರಾಯ್ಡ್. ಸೊ ಈ ಕನ್ಸರ್ವೇಷನ್ ಆಫ್ ಚಾರ್ಜ್ ಬಗ್ಗೆ ಮತ್ತು ನಾವು ಮುಂದಿನ ಕನ್ಸೆಪ್ಟ್ನೊಳಗೆ ಕಲಿತೀವಿ. ಸೊ ಈ ಚಾರ್ಜಿಂಗ್ ಬೈ ಕಂಡಕ್ಷನ್ ಬಗ್ಗೆ ಆತ. ಇಲ್ಲೇ ಒಂದು ಹಂಗೆ ಇಮೇಜ್ ನಾನು ಗೂಗಲ್ನೊಳಗೆ ಸರ್ಚ್ ಮಾಡಿದ್ದೆ. ಈ ರೀತಿ ನಾವು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಗ್ಲಾಸ್ ರಾಡ್ ಅಂತ ಹೇಳಿ ತೊಗೊಂಡಾರ ಅವ್ರೆ, ಯಾವುದರ ಬಾಡಿ ನಾವು ತೊಗೋಬೋದು. ಸೊ ಈ ಪಾಸಿಟಿವ್ಲಿ ಚಾರ್ಜ್ ಗ್ಲಾಸ್ ರಾಡ್ ನಾವು ತೊಗೊಂಬಂದಿದ್ದಕ್ಕೆ ಇಲ್ಲೇ ಎಲೆಕ್ಟ್ರಾನ್ಸ್ ನಾ ಜಸ್ಟ್ ಹೇಳಿದ್ನಲ್ಲ ಈ ರೀತಿ ಇದಕ್ಕೆ ಹತ್ತಿರ ಬಂದು ಕೂಡ್ತಾವೆ. ಆನ್ ದಿ ಅದರ್ ಸೈಡ್ ಪಾಸಿಟಿವ್ ಚಾರ್ಜಸ್ ಇರ್ತಾವೆ. ಯಾವಾಗ ನಾವು ಇದನ್ನು ಕಾಂಟ್ಯಾಕ್ಟ್ನೊಳಗೆ ತೊಗೊಂಬರ್ತೀವಿ, ಇಲ್ಲಿಂದ ಎಲೆಕ್ಟ್ರಾನ್ಸ್ ಇದಕ್ಕೆ ಟ್ರಾನ್ಸ್ಫರ್ ಆಗ್ತಾವೆ. ಸೊ ಇದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಆ್ಯಂಡ್ ಫೈನಲಿ ವಿಲ್ ಹ್ಯಾವ್ ಅ ಕಂಪ್ಲೀಟ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಸೊ ಆಗಲೇ ನಾನು ಹೇಳಿದ್ದೆ ನಿಮ್ಗೆ ಒಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಥೇಳಿ. ಏನಂದ್ರೆ ಈಗ ನೋಡ್ರಿ, ಇದು ನಮ್ಮದು ಫೈನಲ್ ಸ್ಟೆಪ್, ಫೋರ್ತ್ ಸ್ಟೆಪ್ ಬರೋಕ್ಕಿಂತ ಮೊದಲೇ ಈ ಎಂಡ್ನೊಳಗೆ ಪಾಸಿಟಿವ್ ಚಾರ್ಜಸ್ ಇದ್ದು ಇಲ್ಲಿರೋಂಥ ಎಲೆಕ್ಟ್ರಾನ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಾವೆ, ಎಲಿಮಿನೇಟ್ ಆಗಿಬಿಟ್ಟಾವೆ ಈಗ. ಸೊ ದೇರ್ ಆರ್ ನೋ ಎಲೆಕ್ಟ್ರಾನ್ಸ್. ಸೊ ನಾನು ಫೈನಲಿ ಹೇಳಿದೆ ಈ ಪಾಸಿಟಿವ್ ಚಾರ್ಜಸ್ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾವಂತ. ಬಟ್ ವಿ ನೋ ದ್ಯಾಟ್ ಪಾಸಿಟಿವ್ ಚಾರ್ಜ್ ಕೆನಾಟ್ ಮೂವ್. The positive charge is because of the dominance of, or we can say majority of protons, the presence of majority of protons in the positive charge irutte. Protons cannot move because protons elli irtave ಹೇಳ್ರಿ. Protons always they are present inside the nucleus. So protons cannot move, the positive charge cannot move. But ನಾವು ಹೇಳ್ತೀವಿ at the end the positive charge gets uniformly charged ಅಂತ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ. ಸೊ ಯಾಕೆ ಹಿಂಗೆ ಆಗ್ತೈತಿ ಅಂದರೆ ಆ್ಯಕ್ಚುಲಿ ಪಾಸಿಟಿವ್ ಚಾರ್ಜ್ ಇಲ್ಲೇ ಇರುತ್ತೆ, ಅದು ಮೂವ್ ಆಗಂಗಿಲ್ಲ. ಇಲ್ಲೇ ಆಗಲೇ ಏನಿದ್ದು ಹೇಳ್ರಿ, ಇಲ್ಲೇ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್. ಸೊ ಆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸನ್ನು ನಾವು ಎಲಿಮಿನೇಟ್ ಮಾಡಿಬಿಟ್ವಿ, ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟು. ಸೊ ಎಲೆಕ್ಟ್ರಾನ್ಸ್ ಎಲಿಮಿನೇಟ್ ಆದರೆ ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ಈ ಮೆಟಲ್ ಸರ್ಫೇಸ್ ಮೇಲೆ ದೇರ್ ಆರ್ ನೋ ಮೋರ್ ಎಲೆಕ್ಟ್ರಾನ್ಸ್ ಅಂತಲ್ಲ, ಇಲ್ಲಿ ಎಲೆಕ್ಟ್ರಾನ್ಸ್ ಒಟ್ಟ ಇಲ್ಲೇ ಇಲ್ಲ ಅಂತ, ಹಂಗಲ್ಲ. ಸೊ ಎಕ್ಸ್ಟ್ರಾ ಇದ್ದಿದ್ದು ಎಕ್ಸೆಸ್ ಇದ್ದಿದ್ದು ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟಾವೆ. ಬಟ್ ಸ್ಟಿಲ್ ಈ ಮೆಟಲ್ ಸರ್ಫೇಸ್ ಮೇಲೆ ಇನ್ನೂ ಎಲೆಕ್ಟ್ರಾನ್ಸ್ ಇರ್ತಾವೆ. ಓಕೆ, ಫ್ರೀ ಎಲೆಕ್ಟ್ರಾನ್ಸ್ ಏನಿದ್ವಲ್ಲ, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಏನಿದ್ವಲ್ಲ ಈ ರೀಜನ್ ಒಳಗೆ ಅವು ಆ ಚಾರ್ಜ್ಡ್ ಬಾಡಿ ನಾವೇನು ತೊಗೊಂಡಿರ್ತೀವಲ್ಲ ಪಾಸಿಟಿವ್ ಚಾರ್ಜ್, ಅದಕ್ಕೆ ಟ್ರಾನ್ಸ್ಫರ್ ಆಗಿರ್ತಾವೆ. ಓಕೆ, ಬಟ್ ದೇರ್ ಆರ್ ಸ್ಟಿಲ್ ಎಲೆಕ್ಟ್ರಾನ್ಸ್ ರಿಮೈನಿಂಗ್. ಫ್ರೀ ಎಲೆಕ್ಟ್ರಾನ್ಸ್ ಅಷ್ಟೇ ಹೋಗ್ಯಾವ. ಸೊ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಏನಿಲ್ಲ ಮೆಟಲ್ ಸ್ಪಿಯರ್ನೊಳಗೆ ಇರ್ತಾವಲ್ಲ, ದೇ ವಿಲ್ ಗೆಟ್, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಲೆಕ್ಟ್ರಾನ್ ಐತೆ, this now will get attracted to one of the positive charge here. When this electron gets transferred here, what it will do is it will neutralize this positive charge. ಈ ಪಾಸಿಟಿವ್ ಚಾರ್ಜ್ ನ್ಯೂಟ್ರಲೈಸ್ ಆತ ಅಂದರೆ ಅಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಒಂದು ಎಲೆಕ್ಟ್ರಾನ್ ಸೇರಿ ನ್ಯೂಟ್ರಲ್ ಆಗಿಬಿಡುತ್ತೆ ಈ ರೀಜನ್, ಝೀರೋ ಚಾರ್ಜ್. ಬಟ್ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಹೋಗ್ಬಿಡ್ತಲ್ಲ, ಸೊ ಅದಕ್ಕೆ ಈ ಪೋರ್ಷನ್ನೊಳಗೆ ಏನಿತ್ತಲ್ಲೇ ಫಸ್ಟಿಗೆ ಎಲೆಕ್ಟ್ರಾನ್ ಇತ್ತು. ಸೊ ಅದು ಈ ಕಡೆ ಹೋಗ್ಬಿಡ್ತು ಅಂದರೆ ಆ ರೀಜನ್ನೊಳಗೆ ಇಲೆಕ್ಟ್ರಾನ್ ಡೆಫಿಷಿಯನ್ಸಿ ಆತ್ರಿ ಈಗ. ಸೊ ದ್ಯಾಟ್ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಕ್ರಿಯೇಟ್ಸ್ ಪಾಸಿಟಿವ್ ಚಾರ್ಜ್ ಇನ್ ದ್ಯಾಟ್ ರೀಜನ್. ಸಿಮಿಲರ್ಲಿ ಇಲ್ಲೊಂದು ಯಾವುದೋ ಎಲೆಕ್ಟ್ರಾನ್ ಈ ಪಾಸಿಟಿವ್ ಚಾರ್ಜಿಗೆ ಅಟ್ರಾಕ್ಟ್ ಆಗಿ ಬಂದು ಇಲ್ಲಿ ನ್ಯೂಟ್ರಲೈಸ್ ಮಾಡುತ್ತಂದರೆ ಈ ರೀಜನ್ನೊಳಗೆ ಎಲೆಕ್ಟ್ರಾನ್ ಹೋಗಿ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಸಿಮಿಲರ್ಲಿ ಫ್ರಮ್ ಎವ್ರಿವೇರ್ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದೀಸ್ ಪಾಸಿಟಿವ್ ಚಾರ್ಜಸ್. ಸೊ ಫೈನಲಿ ನಮಗೊಂದು ಎಂಥ ಸಿಚುವೇಶನ್ ಕ್ರಿಯೇಟ್ ಆಗ್ತೈತಿ ಅಂದರೆ ಯೂನಿಫಾರ್ಮ್ ಆಗಿ ಪಾಸಿಟಿವ್ ಚಾರ್ಜ್ ಟ್ರಾನ್ಸ್ಫರ್ ಆಗಿರ್ತಾವೆ. ಸೊ ದಿಸ್ ವಾಸ್ ಚಾರ್ಜಿಂಗ್ ಬೈ ಕಂಡಕ್ಷನ್, ಹೌ ಇಟ್ ಟೇಕ್ಸ್ ಪ್ಲೇಸ್ ಅಂತ.
ಇದನ್ನು ಸ್ವಲ್ಪ ಕ್ವಿಕ್ಕಾಗಿ ನಾನು ನಿಮಗೆ ರಿಮೈಂಡ್ ಮಾಡೋಕೆ ಏನು ಮಾಡ್ತೀನಿ, ಇನ್ನೊಂದು ಸೆಕೆಂಡ್ ಟೈಪ್ ಅಂದರೆ ನಾವು ಕಂಡಕ್ಷನ್ನಿಂದ ಈಗ ಬಾಡಿನ ಪಾಸಿಟಿವ್ ಚಾರ್ಜ್ ಮಾಡಿದ್ವಿ. ಈ ಸರ್ತಿ ಹೌ ಟು ಮೇಕ್ ಇಟ್ ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೀನಿ ಕ್ವಿಕ್ಕಾಗಿ. ಫಸ್ಟಿಗೊಂದು ನ್ಯೂಟ್ರಲ್ ಮೆಟಲ್ ಸ್ಪಿಯರ್ ತೊಗೊತೀವಿ ನಾವು, ದೆನ್ ವಿಲ್ ಬ್ರಿಂಗ್ ಒನ್ ಮೋರ್ ಚಾರ್ಜ್ಡ್ ಬಾಡಿ. ನಾವು ದಿಸ್ ಟೈಮ್ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಅವಾಗ ನೆಗೆಟಿವ್ ಚಾರ್ಜ್ ಇಲ್ಲಿ ನಾವು ಹತ್ತಿರ ತೊಗೊಂಬರ್ತೀವಿ, ಇನ್ನೂ ಕಾಂಟ್ಯಾಕ್ಟ್ ಇಲ್ಲ, ದೆರ್ ಇಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಟೂ ಬಾಡೀಸ್. ಅವಾಗ ಇಲ್ಲಿರೋಂಥ ಫ್ರೀ ಎಲೆಕ್ಟ್ರಾನ್ಸ್ ಈ ನೆಗೆಟಿವ್ಲಿ ಚಾರ್ಜ್ ಬಾಡಿಗೆ ರಿಪಲ್ಷನ್ ಆಗಿ ಈ ಸೈಡ್ ಬಂದು ಕೂಡ್ತಾವೆ. ಆಗಲೇ ಎಲೆಕ್ಟ್ರಾನ್ಸ್ ಈ ಕಡೆ ಇತ್ತು, ಬಿಕಾಸ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಾಡಿ ಇತ್ತು. ಸೊ ನಾವು ಇಟ್ಸ್ ನಾಟ್ ದ ಕೇಸ್. ಸೊ ಎಲೆಕ್ಟ್ರಾನ್ಸ್ ಈ ಸೈಡ್ ಬಂದಿದ್ದಕ್ಕೆ ಈ ಸೈಡ್ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಇರ್ತದೆ. ಸೊ ಥರ್ಡ್ ಸ್ಟೆಪ್ನೊಳಗೆ ನಾವು ಈ ಮೆಟಲ್ ಸ್ಪಿಯರಿಗೆ ವೆನ್ ವಿ ಬ್ರಿಂಗ್ ದ್ಯಾಟ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಇನ್ ಕಾಂಟ್ಯಾಕ್ಟ್, ಸೊ ವಾಟ್ ವಿಲ್ ಹ್ಯಾಪನ್ ದಿಸ್ ಟೈಮ್ ಈಸ್, ಲಾಸ್ಟ್ ಟೈಮ್ ಎಲೆಕ್ಟ್ರಾನ್ಸು ಮೆಟಲ್ ಸ್ಪಿಯರ್ನಿಂದ ಬಾಡಿಗೆ ಹೋಗಿತ್ತು. ಈ ಸಾರ್ತಿ ಎಲೆಕ್ಟ್ರಾನ್ಸ್ ಇಲ್ಲೇ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಈ ಚಾರ್ಜ್ಡ್ ಬಾಡಿಯಿಂದ ಆ ಪಾಸಿಟಿವ್ ಚಾರ್ಜ್ ಕಡೆ ಬರ್ತಾವೆ. ಸೊ ಈ ಸೈಡ್ ಅಂತೂ ನೆಗೆಟಿವ್ ನಮ್ಮದು ಈಗ ಕಂಟಿನ್ಯೂ ಆಗ್ತಾವೆ. ಸೊ ಈ ಮೆಟಲ್ ಸ್ಪಿಯರ್ನಿಂದ ಚಾರ್ಜಸ್ ಬಂದು ಈ ಪಾಸಿಟಿವನ್ನು ಎಲಿಮಿನೇಟ್ ಮಾಡ್ತಾವೆ, ನ್ಯೂಟ್ರಲೈಸ್ ಮಾಡ್ತಾವೆ. ಸೊ ಫೋರ್ತ್ ಸ್ಟೆಪ್ನೊಳಗೆ ವೆನ್ ದಿಸ್ ಎಂಟೈರ್ ಪಾಸಿಟಿವ್ ಚಾರ್ಜ್ ಹ್ಯಾಸ್ ಬಿನ್ ಎಲಿಮಿನೇಟೆಡ್, ಈ ಚಾರ್ಜ್ಡ್ ಬಾಡಿ ನಾವು ರಿಮೂವ್ ಮಾಡಿಬಿಡ್ತೀವಿ. ಸೊ ಅದನ್ನು ರಿಮೂವ್ ಮಾಡಿದ್ವಿ ಅಂದರೆ ಫೈನಲ್ ಸ್ಟೆಪ್ನೊಳಗೆ ಓನ್ಲಿ ಎಲೆಕ್ಟ್ರಾನ್ಸ್ ಏನು ಉಳಿದಿರ್ತಾವಲ್ದಿ ಆನ್ ದಿ ಅದರ್ ಎಂಡ್, ಸೊ ದೇ ವಿಲ್ ಗೆಟ್ ರಿಪೆಲ್ಡ್ ಫ್ರಮ್ ಈಚ್ ಅದರ್. ಒಂದಕ್ಕೊಂದು ರಿಪಲ್ಷನ್ ಹಾಕ್ಕೊಂತ ಎಲೆಕ್ಟ್ರಾನ್ಸ್ ದೂರ ದೂರ ಹೋಗಿ ದೇ ವಿಲ್ ಗೆಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್. ಸೊ ದಿಸ್ ಈಸ್ ಒನ್ ಮೋರ್ ಎಕ್ಸಾಂಪಲ್ ಆಫ್ ಚಾರ್ಜಿಂಗ್ ಬೈ ಕಂಡಕ್ಷನ್, ವೇರ್ ವಿ ಟುಕ್ ಅ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆ್ಯಂಡ್ ಫೈನಲಿ ವಿ ಆಬ್ಟೈನ್ಡ್ ನೆಗೆಟಿವ್ಲಿ ಚಾರ್ಜ್ಡ್ ಮೆಟಲ್ ಸ್ಪಿಯರ್. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಯಾವುದಿದೆ, ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಚಾರ್ಜಿಂಗ್ ಬೈ ಇಂಡಕ್ಷನ್ನೊಳಗೆ ಎರಡು ಟೈಪ್ ಬರ್ತಾವೆ. ಓಕೆ, ನಿಮ್ಮ ಸಿಲೆಬಸ್ನೊಳಗೆ ಪರ್ಟಿಕ್ಯುಲರ್ಲಿ ಬೇಸ್ ಬುಕ್ನೊಳಗೆ ದೇ ಹ್ಯಾವ್ ಟೇಕನ್ 2 ಮೆಟಲ್ ಸ್ಪಿಯರ್ಸ್ ಸೈಮಲ್ಟೇನಿಯಸ್ಲಿ. ಎರಡಕ್ಕೂ ಸೇರಿ ಎರಡನ್ನೂ ಒಮ್ಮೆ ಚಾರ್ಜ್ ಮಾಡ್ಯಾರ. 2 ಮೆಟಲ್ ಸ್ಪಿಯರ್ಸನ್ನು ಚಾರ್ಜ್ ಮಾಡ್ಯಾರ ಸೈಮಲ್ಟೇನಿಯಸ್ಲಿ ಇಂಡಕ್ಷನ್ನಿಂದ. ಸೊ ಫಸ್ಟ್ ನಾ ಏನು ಮಾಡ್ತೀನಿ ಈಗ, ಐ ವಿಲ್ ಎಕ್ಸ್ಪ್ಲೇನ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಆಫ್ ಅ ಸಿಂಗಲ್ ಮೆಟಲ್ ಸ್ಪಿಯರ್ ಫಸ್ಟ್. ಓಕೆ, ಒಂದೊಂದು ಟೆಕ್ಸ್ಟ್ ಬುಕ್ನೊಳಗೆ ಸಿಂಗಲ್ ಮೆಟಲ್ ಸ್ಪಿಯರ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ಯಾರ, ಇಲ್ಲಿಲ್ಲ. ಸೊ ಸಿಂಗಲ್ ಮೆಟಲ್ ಸ್ಪಿಯರ್ ಫಸ್ಟಿಗೆ ಹೌ ಟು ಚಾರ್ಜ್ ಅ ಸಿಂಗಲ್ ಮೆಟಲ್ ಸ್ಪಿಯರ್ ಯೂಸಿಂಗ್ ದ ಮೆಥಡ್ ಆಫ್ ಇಂಡಕ್ಷನ್. ಸೊ ಒನ್ಸ್ ಅಗೇನ್ ಫಸ್ಟ್ ಸ್ಟೆಪ್ನೊಳಗೆ ವಿಲ್ ಹ್ಯಾವ್ ಅ ನ್ಯೂಟ್ರಲ್ ಮೆಟಲ್ ಸ್ಪಿಯರ್. that means that does not mean that there are no charges here, the charges have got balanced. So second step, first step itala idu charging by conduction nolaga, it's the same step. Second step same, charging by conduction nolaga heng ನಾವು ಒಂದು ಪಾಸಿಟಿವ್ಲಿ ಚಾರ್ಜ್ ಬಾಡಿ ತೊಗೊಂಬಂದಿದ್ವಿ, ಇಲ್ಲೂ ಒಂದು ಪಾಸಿಟಿವ್ ಚಾರ್ಜ್ ಬಾಡಿನ ನಿಯರರ್ ಟು ದ ಮೆಟಲ್ ಸ್ಪಿಯರ್ ತೊಗೊಂಬಂದಿವಿ, ನಾಟ್ ಇನ್ ಕಾಂಟ್ಯಾಕ್ಟ್. ನಾವು ಎಲೆಕ್ಟ್ರಾನ್ಸ್ they will get attracted towards the positive charge. On the other end, because of the lack of electrons, there are positive charges which have accumulated. So third step nolaga ನಾವು ಏನು ಮಾಡ್ತಿದ್ವಿ ಗೊತ್ತಾ, ಕಂಡಕ್ಷನ್ ಒಳಗೆ we would bring these two in contact. But as this is induction ಅಂದ ತಕ್ಷಣ ಸ್ವಲ್ಪ ಡಿಸ್ಟೆನ್ಸ್ನಿಂದ ಚಾರ್ಜಿಂಗ್ ಆಗ್ತದೆ, there is no contact, ಅದಕ್ಕೆ ಇಂಡಕ್ಷನ್ ಅಂತ ಕರೀತಾರೆ. there is no contact between the two bodies. ಸೊ ಈಗ ಏನು ಮಾಡ್ತಾರೆ ಅಂದ್ರೆ, ಈಗ ನೋಡ್ರಿ ನಮ್ಮ ಈ ಬಾಡಿನ ಚಾರ್ಜ್ ಮಾಡ್ಬೇಕಂದ್ರೆ ಐದರ್ ಯು ವಿಲ್ ಹ್ಯಾವ್ ಟು ಎಲಿಮಿನೇಟ್ ದ ಪಾಸಿಟಿವ್ ಚಾರ್ಜ್ ಹಿಯರ್ ಆರ್ ಎಲಿಮಿನೇಟ್ ದ ನೆಗೆಟಿವ್ ಚಾರ್ಜ್. ಕಂಡಕ್ಷನ್ ಪ್ರೊಸೆಸ್ನೊಳಗೆ ನಾವು ಇವೆರಡನ್ನೂ ಕಾಂಟ್ಯಾಕ್ಟ್ನೊಳಗೆ ತೊಗೊಂಬಂದು ನೆಗೆಟಿವ್ ಚಾರ್ಜನ್ನ ಇಲ್ಲಿಂದ ಕಳಿಸಿ ಎಲಿಮಿನೇಟ್ ಮಾಡ್ತಿದ್ವಿ. ಬಟ್ ದಿಸ್ ಟೈಮ್ ವಿ ಕೆನಾಟ್ ಬ್ರಿಂಗ್ ದೀಸ್ ಟು ಇನ್ ಕಾಂಟ್ಯಾಕ್ಟ್. ಸೊ ಈಗೇನು ಮಾಡ್ತಾರೆ ಅಂದರೆ ಥರ್ಡ್ ಸ್ಟೆಪ್ನೊಳಗೆ, ಓಕೆ, ಸೊ ಥರ್ಡ್ ಸ್ಟೆಪ್ನೊಳಗೆ ದ ಸೇಮ್ ನಮ್ಮದು ಮೆಟಲ್ ಸ್ಪಿಯರ್, ಇಲ್ಲೇ ಆ ಚಾರ್ಜ್ಡ್ ಬಾಡಿ ಐತಿ ವಿಚ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ನಿಮ್ಗೆ ನೆನಪಿದ್ರೆ ಚಾರ್ಜಿಂಗ್ ಬೈ ಕಂಡಕ್ಷನ್ ದ ಪ್ರೀವಿಯಸ್ ಒನ್, ಇಲ್ಲೇ ಪಾಸಿಟಿವ್ ನಾವು ತೊಗೊಂಬಂದರೆ ಫೈನಲಿ ಆ ಬಾಡಿಗೆ ಸೇಮ್ ಬಂದಿರುತ್ತೆ. ಇಲ್ಲಿ ಏನು ತೊಗೊಂಬರ್ತೀವಿ ಅದೇ ಬರ್ತೈತಿ. ಬಟ್ ಇಂಡಕ್ಷನ್ ಒಳಗೆ ದ್ಯಾಟ್ ಬಿಕಮ್ಸ್ ದ ರಿವರ್ಸ್ ಕೇಸ್. ಹೆಂಗೆ ಅಂಥೇಳಿ ನೋಡೋಣಂತ. ಸೊ ಇದು ಪಾಸಿಟಿವ್ ಆತ, ಇದು ಪಾಸಿಟಿವ್ ಚಾರ್ಜ್ನ ಬಾಡಿ ತೊಗೊಂಬಂದಿವಿ. ಈಗ ಕಾಂಟ್ಯಾಕ್ಟ್ನೊಳಗೆ ತರಂಗಿಲ್ಲ, ಕಂಡಕ್ಷನ್ ಇದ್ದರೆ ಕಾಂಟ್ಯಾಕ್ಟ್ ತೊಗೊಂಬರ್ತಿದ್ವಿ. ಸೊ ಈಗ ಏನು ಮಾಡ್ತಾರೆ ಅಂದರೆ, there is a process called as earthing ಅಥವಾ ಅರ್ಥಿಂಗ್ ಅಂಥೇಳಿ, ಅಂದರೆ ಬ್ರಿಂಗಿಂಗ್ ದಿಸ್ ಮೆಟಲ್ ಸ್ಪಿಯರ್ ಇನ್ ಕಾಂಟ್ಯಾಕ್ಟ್ ವಿತ್ ಅರ್ತ್. ಸೊ ಅರ್ತ್ನೊಳಗೆ ಪ್ಲೆಂಟಿ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ ಡೆಫಿನೆಟ್ಲಿ.
ಹೌದಾ? ಒಂದು ಸೆಕೆಂಡ್. ಸೊ ಆ್ಯಕ್ಚುಲಿ ಇದು ಅರ್ದಿಂಗ್ ಹೆಂಗೆ ವರ್ಕ್ ಆಗ್ತೈತಿ ಅಂತ ಅನ್ನೋದು ಗೊತ್ತಾಗ್ಬೇಕಂದ್ರೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಕಲಿಬೇಕು. ರೈಟ್ ನಾವು ಈಗ ಅದು ಬೇಡ, ಸೆಕೆಂಡ್ ಚಾಪ್ಟರ್ನೊಳಗೆ ಬರ್ತೈತಿ. ಸೊ ಅರ್ದಿಂಗ್ ಅಂದರೆ ನಾವೇನು ಮಾಡ್ತೀವಿ, ಒಂದು ವೈಯರ್ ತೊಗೊಂಬಂದು ಈ ಮೆಟಲ್ ಸ್ಪಿಯರಿಗೆ ಮತ್ತು ಅರ್ತಿಗೆ ಕಾಂಟ್ಯಾಕ್ಟ್ ತೊಗೊಂಬರ್ತೀವಿ. ಆ್ಯಕ್ಚುಲಿ ಇದು ಪ್ರೊಸೆಸ್ ಆಫ್ ಅರ್ದಿಂಗ್ ಪ್ರತಿಯೊಂದು ಮನೆ ಒಳಗೆ ಎವ್ರಿ ಹೌಸ್ ಹ್ಯಾಸ್ ದ ಫೆಸಿಲಿಟಿ ಆಫ್ ಅರ್ಥಿಂಗ್. ಯಾಕಂದರೆ ಅಕಸ್ಮಾತ್ ಸಮ್ ಕೈಂಡ್ ಆಫ್ ಲೀಕೇಜ್ ಆಫ್ ಕರೆಂಟ್ ಆಗಿ ಶಾಕ್ ಹೊಡೆಯೋ ಚಾನ್ಸಸ್ ಇರ್ತಾವೆ ಮನೆ ಒಳಗೆ ವೆನ್ ಯು ಯೂಸ್ ಸಮ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಸೊ ಟು ಅವಾಯ್ಡ್ ದ್ಯಾಟ್ ಎಲೆಕ್ಟ್ರಿಕ್ ಶಾಕ್, ಲೀಕೇಜ್ ಆಫ್ ಚಾರ್ಜಸ್ ಆಗಿ ಎಲೆಕ್ಟ್ರಿಕ್ ಶಾಕ್ ಏನೋ ಆಗೋ ಚಾನ್ಸಸ್ ಇರ್ತಾವಲ್ಲ, ಆ ಎಕ್ಸಸ್ ಆಫ್ ಚಾರ್ಜಸ್ಸನ್ನು ಅರ್ತ್ನೊಳಗೆ ಹೋಗಿ ಕಳ್ಸಕ್ಕಂತ ಹೇಳಿ ಒಂದು ಕಾಪರ್ ವೈಯರನ್ನು ಮೇನ್ ಸ್ವಿಚ್ ಬೋರ್ಡ್ ಏನು ಮನೆಯೊಳಗಿರುತ್ತಲ್ಲ ಅದರಿಂದ ತೊಗೊಂಡು ಹೋಗಿ, ಆ್ಯಕ್ಚುಲಿ ಎವ್ರಿ ಸ್ವಿಚ್ ಬೋರ್ಡ್ನಿಂದನೂ ಒಂದು ವೈಯರ್ ಹೋಗಿರ್ತೈತೆ, ಅರ್ಥಿಂಗ್ ವೈಯರ್. ಆಮೇಲೆ ಅದನ್ನು ಒಂದು ಕಾಪರ್ ವೈಯರಿಗೆ ತೊಗೊಂಡು ಹೋಗಿ ಅರ್ತ್ನೊಳಗೆ ಅದನ್ನು ಬರಿ ಮಾಡಿಬಿಟ್ಟಿರ್ತಾರೆ ಕಾಪರ್ ವೈಯರನ್ನು. ಸೊ ಎವ್ರಿ ಹೌಸ್ ಹ್ಯಾಸ್ ಅರ್ಥಿಂಗ್ ಫೆಸಿಲಿಟಿ ಅಂತ ಇರ್ತೈತೆ. ಸೊ ಅರ್ದಿಂಗ್ ಸಿಂಪಲ್ಲಾಗಿ ನಾವು ಹೇಳ್ಬೇಕಂದ್ರೆ ಜಸ್ಟ್ ಟೇಕಿಂಗ್ ಅ ವೈಯರ್ ಆ್ಯಂಡ್ ಬ್ರಿಂಗಿಂಗ್ ದ ಮೆಟಲ್ ಸ್ಪಿಯರ್ ಇನ್ ಕಾಂಟ್ಯಾಕ್ಟ್ ವಿತ್ ಅರ್ತ್. ಸೊ ಅರ್ತ್ ಹ್ಯಾಸ್ ಪ್ಲೆಂಟಿ ಆಫ್ ಎಲೆಕ್ಟ್ರಾನ್ಸ್. ಆ್ಯಕ್ಚುಲಿ ಹೇಳ್ತಾರೆ ಅರ್ತ್ ಈಸ್ ಆಲ್ವೇಸ್ ಆಟ್ ಝೀರೋ ಪೊಟೆನ್ಷಿಯಲ್ ಅಂಥೇಳಿ. ಸೊ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಅರ್ತ್ನಾಗಿಂದ ಎಲೆಕ್ಟ್ರಾನ್ಸ್ ಬಂದು ಇಲ್ಲೇನೈತೆ ನೋಡ್ರಿ, ಈಗಿಲ್ಲ ಈ ಸೈಡ್ ಏನದಾವು ಪಾಸಿಟಿವ್ ಚಾರ್ಜಸ್, ಈ ಸೈಡ್ ನಮ್ದು ನೆಗೆಟಿವ್ ಚಾರ್ಜ್ ಹಂಗೆ ಐತಿ. ಸೊ ಇವನ್ ದೋ ದ ಚಾರ್ಜ್ ಬಾಡಿ ಈಸ್ ನಾಟ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್, ಇಟ್ ಈಸ್ ನಾಟ್ ರಿಮೂವ್ಡ್, ಇಟ್ ಈಸ್ ಕೆಪ್ಟ್ ಇನ್ ಇಟ್ಸ್ ಪ್ಲೇಸ್. ಅದ ಪ್ಲೇಸ್ನೊಳಗೆ ಇಟ್ಟಿವಿ ನಾವು, ಅದನ್ನು ಕಾಂಟ್ಯಾಕ್ಟ್ನೊಳಗೆ ತಂದಿಲ್ಲ. ಆದರೆ ಇದು ಆ ಮೆಟಲ್ ರಾಡನ್ನು ನಾವು ತೆಗೆದು ಬಿಡೋಂಗಿಲ್ಲ, ಈ ಪ್ಲೇಸ್ನೊಳಗನ್ನು ಇನ್ನೂ ಇಟ್ಟಿರ್ತೀವಿ. ಅದನ್ನು ಎದಕ್ಕೆ ಇಟ್ಟಿರ್ತೀವಿ ಅಂದರೆ ಅಂಟಿಲ್ ವೆನ್ ದಿಸ್ ಮೆಟಲ್ ರಾಡ್ ಈಸ್ ಪ್ರೆಸೆಂಟ್ ದೇರ್, ಈ ಎಲೆಕ್ಟ್ರಾನ್ಸ್ ಅದಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲೇ ಕುಂತಿರ್ತಾವೆ, ದಿರ್ ನಾಟ್ ಮೂವ್. ಸೊ ನಾವು ಅರ್ದಿಂಗ್ ಮಾಡಿದ್ದಕ್ಕೆ ಈ ಎಲೆಕ್ಟ್ರಾನ್ಸ್ ಅರ್ತ್ನಿಂದ ಬಂದು ಈ ಪಾಸಿಟಿವ್ ಚಾರ್ಜನ್ನು ನ್ಯೂಟ್ರಲೈಸ್ ಮಾಡ್ತಾವೆ. ಸೊ ದಟ್ ಮೀನ್ಸ್ ದಿಸ್ ಪಾಸಿಟಿವ್ ಚಾರ್ಜ್ ಹ್ಯಾಸ್ ನೌ ಗಾಟ್ ಎಲಿಮಿನೇಟೆಡ್. ಸೊ ಫೋರ್ತ್ ಸ್ಟೆಪ್ನೊಳಗೆ ದೆರ್ ಆರ್ ಟೂ ಥಿಂಗ್ಸ್ ದ್ಯಾಟ್ ವಿ ಡೂ. ಫಸ್ಟ್ ವಿ ರಿಮೂವ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ದೆನ್ ವಿ ರಿಮೂವ್ ದ ಅರ್ಥಿಂಗ್, ಆರ್ ಎಲ್ಸ್ ಬೆಟರ್ ಅರ್ಥಿಂಗ್ ಫಸ್ಟಿಗೆ ತೆಗೆದುಬಿಡ್ತಾರೆ. ಸೊ ಅರ್ಥಿಂಗ್ ತೆಗೆದುಬಿಟ್ರು ಅಂದರೆ ಇದು ಎಲಿಮಿನೇಟ್ ಆಯ್ತು, ಪಾಸಿಟಿವ್ ಚಾರ್ಜ್ ಎಲಿಮಿನೇಟ್ ಆತ, ಅರ್ದಿಂಗ್ ತೆಗಿತಾರೆ, ನೆಕ್ಸ್ಟ್ ಈ ಬಾಡಿನ ತೆಗೆದುಬಿಡ್ತಾರೆ. ಸೊ ಅವಾಗ ಈ ಪಾಸಿಟಿವ್ ಚಾರ್ಜ್ ಅಂತೂ ಎಲಿಮಿನೇಟ್ ಆಯ್ತು, ಬಟ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಸ್ಟಿಲ್ ರಿಮೈನಿಂಗ್ ದೇರ್. ಸೊ ನಾವು ದೇ ವಿಲ್ ಗೆಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಸೊ ದಿಸ್ ಈಸ್ ಹೌ ಚಾರ್ಜಿಂಗ್ ಬೈ ಇಂಡಕ್ಷನ್ ವರ್ಕ್ಸ್. ಸೊ ಸಿಮಿಲರ್ಲಿ ನೀವು ಫೈನಲಿ ನಿಮಗೆ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಬೇಕಂದ್ರೆ ಇಲ್ಲೇ ನೆಗೆಟಿವ್ ತೊಗೊಂಬರ್ಬೇಕು. ಇಲ್ಲಿ ಉಲ್ಟಾ ಆಗೈತೆ ನೋಡ್ರಿ, we actually brought a positively charged body, but finally we have got here a negatively charged metal sphere. ಇದನ್ನು ನೀವು ರಿವರ್ಸ್ ಮಾಡಿದ್ರೆ ಇಲ್ಲಿ ನೆಗೆಟಿವ್ ತೊಗೊಂಬಂದ್ರೆ ಇಲ್ಲೇ ಪಾಸಿಟಿವ್ ಬರ್ತದೆ. ಸೊ ಹೆಂಗೆ, ವೆರಿ ಸಿಂಪಲ್. ಇಲ್ಲಿ ನ್ಯೂಟ್ರಲ್ ಆಬ್ಜೆಕ್ಟ್ ತೊಗೊಂಬರ್ತೀರಿ, ನೆಕ್ಸ್ಟ್ ಇಲ್ಲೇ ನೆಗೆಟಿವ್ ತೊಗೊಂಬಂದ್ರಿ ಅಂದರೆ ಈ ಸೈಡ್ ಪಾಸಿಟಿವ್ ಬಂದಿರ್ತಾವೆ, ಈ ಸೈಡ್ ನೆಗೆಟಿವ್ ಬರ್ತಾವೆ, ಹೌದಾ? ನೆಕ್ಸ್ಟ್ ಇಲ್ಲಿ ಅರ್ದಿಂಗ್ ಮಾಡಿದಾಗ ಇಲ್ಲಿರೋಂಥ ಎಲೆಕ್ಟ್ರಾನ್ಸ್ ಇಲ್ಲಿ ನೆಗೆಟಿವ್ ಬಂದಿರ್ತಾವಲ್ಲ. ಈಗ ಜಸ್ಟ್ ಪ್ರೀವಿಯಸ್ ಕೇಸ್ನೊಳಗೆ ಎಲೆಕ್ಟ್ರಾನ್ಸ್ ಅರ್ತ್ ಟು ದ ಮೆಟಲ್ ಸ್ಪಿಯರ್ ಬಂದಿತ್ತು, ವೇರಾಸ್ ಇಲ್ಲೇ ನೆಗೆಟಿವ್ ಇತ್ತಂದ್ರೆ ಅರ್ತ್ ಜೋಡಿನ ಕಾಂಟ್ಯಾಕ್ಟ್ ಮಾಡಿದಾಗ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಾಮ್ ದ ಮೆಟಲ್ ಸ್ಪಿಯರ್ ಟು ಅರ್ತ್ ಆ್ಯಂಡ್ ದೇ ವಿಲ್ ಗೆಟ್ ನ್ಯೂಟ್ರಲೈಸ್ಡ್. ಇಲ್ಲವಾಗ ಪಾಸಿಟಿವ್ ಚಾರ್ಜ್ ಉಳಿದಿರ್ತಾವೆ, ದೇ ವಿಲ್ ಗೆಟ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್. ಫೈನಲಿ ನಮಗೆ ಪಾಸಿಟಿವ್ ಚಾರ್ಜ್ ಬಾಡಿ ಸಿಗ್ತದೆ. ಸೊ ಇದು ನಿಮ್ಗೆ ಅರ್ಥ ಆಗ್ಬೋದು ಅಂತ ಹೇಳಿ ನಾನು ಮತ್ತು ಸಪ್ರೇಟ್ ಡಯಾಗ್ರಾಮ್ಸ್ ಡ್ರಾ ಮಾಡಿಲ್ಲ, ಅದಕ್ಕೆ ಇದರೊಳಗೆ ನಾನು ಮುಗಿಸೋಕ್ಕೆ ಟ್ರೈ ಮಾಡಿದೆ. Hopefully you have understood it. So this is charging by induction using the process of earthing, and here the two bodies are not brought in contact. Instead of that elimination ಮಾಡಕ್ಕೆ ನಾವು earthing process ಯೂಸ್ ಮಾಡ್ತೀವಿ. ಇದು ಚಾರ್ಜಿಂಗ್ ಬೈ ಇಂಡಕ್ಷನ್ ಆಫ್ ಅ ಸಿಂಗಲ್ ಮೆಟಲ್ ಸ್ಪಿಯರ್. ನಾವು ಇದ್ರ ಬಗ್ಗೆ ಜಸ್ಟ್ ಹಂಗೆ ಒಂದು ಇಲ್ಲೇ ಇಮೇಜ್. ಸೊ ದಿಸ್ ಈಸ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಆಫ್ ಅ ಸಿಂಗಲ್ ಮೆಟಲ್ ಸ್ಪಿಯರ್. ಇಲ್ಲೇ ಫಸ್ಟಿಗೆ ಒಂದು ಮೆಟಲ್ ಸ್ಪಿಯರ್ ತೊಗೊಂಡಾರ, ಇದ್ರ ಹತ್ತಿರ ಪಾಸಿಟಿವ್ಲಿ ಚಾರ್ಜ್ ಬಾಡಿ ತೊಗೊಂಬಂದಾರ. ಸೊ ಬಿಕಾಸ್ ಆಫ್ ದ್ಯಾಟ್ ಈ ಎಲೆಕ್ಟ್ರಾನ್ಸ್ ಇಲ್ಲೇ ಬಂದು ಅಟ್ರಾಕ್ಟ್ ಆಗಿ ಕುಂತಾವೆ. ಆನ್ ದಿ ಅದರ್ ಹ್ಯಾಂಡ್ ವಿ ಹ್ಯಾವ್ ಪಾಸಿಟಿವ್ ಚಾರ್ಜಸ್. ನೆಕ್ಸ್ಟ್ ಇದನ್ನು ಹಂಗೆ ಇಟ್ಟು ಅರ್ದಿಂಗ್ ಮಾಡ್ಯಾರ ಗ್ರೌಂಡ್. ಸೊ ಗ್ರೌಂಡ್ ಮಾಡಿದ್ದಕ್ಕೆ ಗ್ರೌಂಡ್ನೊಳಗಿಂದ ಎಲೆಕ್ಟ್ರಾನ್ಸ್ ಬಂದು ಈ ಪಾಸಿಟಿವ್ ಚಾರ್ಜನ್ನು ಇಲ್ಲಿರೋಂಥದ್ದು ಎಲಿಮಿನೇಟ್ ಮಾಡ್ತಾವೆ. ಸೊ ನೆಕ್ಸ್ಟ್ ಸ್ಟೆಪ್ನೊಳಗೆ ನಾವು ಅರ್ದಿಂಗ್ ರಿಮೂವ್ ಮಾಡ್ತೀವಿ, ಇದಿತ್ತಲ್ಲ ಇದನ್ನು ರಿಮೂವ್ ಮಾಡ್ತೀವಿ. ಸೊ ಅರ್ದಿಂಗ್ ರಿಮೂವ್ ಮಾಡ್ತೀವಿ, ಇದೆ ಪಾಸಿಟಿವ್ ಚಾರ್ಜೆಲ್ಲ ಎಲಿಮಿನೇಟ್ ಆಗಿಬಿಟ್ಟೈತೆ ಆಲ್ರೆಡಿ.
ಸೊ ನೆಕ್ಸ್ಟ್ ಈ ಪಾಸಿಟಿವ್ ಚಾರ್ಜ್ ಬಾಡಿನ ರಿಮೂವ್ ಮಾಡಿಬಿಡ್ತಾರೆ. ಸೊ ದೀಸ್ ನೆಗೆಟಿವ್ ಚಾರ್ಜ್ ಬಾಡೀಸ್ ವಿಲ್ ಗೆಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಸೊ ದಿಸ್ ಈಸ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಆಫ್ ಅ ಸಿಂಗಲ್ ಮೆಟಲ್ ಸ್ಪಿಯರ್. ಸೊ ಚಾರ್ಜಿಂಗ್ ಬೈ ಇಂಡಕ್ಷನ್ ಆಫ್ ಡಬಲ್ ಮೆಟಲ್ ಸ್ಪಿಯರ್, 2 ಮೆಟಲ್ ಸ್ಪಿಯರ್ಸ್ ಸೈಮಲ್ಟೇನಿಯಸ್ಲಿ, ಹೌ ದಿಸ್ ಕ್ಯಾನ್ ಬಿ ಅಚೀವ್ಡ್ ಅಂತೇಳಿ ಹೇಳ್ತೀನಿ ನಾನು. ಸೊ ಫಸ್ಟಿಗೆ ವಿ ಹ್ಯಾವ್ 2 ಮೆಟಲ್ ಸ್ಪಿಯರ್ಸ್ ವೇರ್ ಬೋತ್ ಆರ್ ನ್ಯೂಟ್ರಲ್. ಆಮೇಲೆ ನೀವು ಇನ್ನೊಂದು ಈ ಚಾರ್ಜಿಂಗ್ ಬೈ ಇಂಡಕ್ಷನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಆಗಲೇ, ಸಿಂಗಲ್ ಮೆಟಲ್ ಸ್ಪಿಯರ್ದು, ಅದು ಡೈಗ್ರಾಮ್ ಬೇಕಾದ್ರೆ ಡ್ರಾ ಮಾಡ್ಕೊತಿದ್ರೆ ವಿಡಿಯೋನ ಸ್ವಲ್ಪ ಹಿಂದೆ ತೊಗೊಂಡು ಪಾಸ್ ಮಾಡಿಕೊಂಡು ಅದನ್ನು ಡ್ರಾ ಮಾಡ್ಕೊರಿ. ನಾನು ಆಗಲೇ ಹೇಳಕ್ಕೆ ನೆನಪಾರಿದೆ, ದಟ್ ಈಸ್ ನಾಟ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಆ ಸಿಂಗಲ್ ಮೆಟಲ್ ಸ್ಪಿಯರ್ದು ಇಂಡಕ್ಷನ್ ಪ್ರಾಸೆಸ್ ವಿತ್ 4 ಡೈಗ್ರಾಮ್ಸ್, 1 2 3 4 ಸ್ಟೇಜಸ್ ಆಗಲೇ ಹೇಳಿದ್ನಲ್ಲ ಅದು. ಸೊ ಈ ಇಂಡಕ್ಷನ್ ಆಫ್ 2 ಮೆಟಲ್ ಸ್ಪಿಯರ್ಸ್ 2 ನ್ಯೂಟ್ರಲ್ ಇರ್ತಾವೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಓಕೆ, ಜಸ್ಟ್ ಈ ಚಾರ್ಜ್ಡ್ ಬಾಡಿನ ಹತ್ತಿರ ತೊಗೊಂಬರ್ತಾರೆ. ಸೊ ಲೆಟ್ ಅಸ್ ಸೇ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಬಟ್ ದೀಸ್ 2 ಆರ್ ನಾಟ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್, ದೆರ್ ಈಸ್ ಸಮ್ ಡಿಸ್ಟೆನ್ಸ್. ಸೊ ಈಗ ಏನಾಯ್ತಂದ್ರೆ, ಈ ಪಾಸಿಟಿವ್ ಚಾರ್ಜ್ ಬಾಡಿನ ಅವ್ರು ತೊಗೊಂಬಂದಿದ್ವಲ್ಲ, ಬಿಕಾಸ್ ಆಫ್ ದ್ಯಾಟ್ ಇಲ್ಲೇ ಇಲೆಕ್ಟ್ರಾನ್ಸ್ ಪ್ಲಸ್ ಈ ಮೆಟಲ್ ಸ್ಪಿಯರ್ನಾಗಿಂದನೂ ಎಲೆಕ್ಟ್ರಾನ್ಸ್, ಬಿಕಾಸ್ ಇವು ಎರಡು ನೋಡಿ ಕಾಂಟ್ಯಾಕ್ಟ್ ಐತೆ ನೋಡ್ರಿ, ಇಲ್ಲಿ ದರ್ ಈಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ 2 ಮೆಟಲ್ ಸ್ಪಿಯರ್ಸ್ ದ್ಯಾಟ್ ವಿ ವುಡ್ ಲೈಕ್ ಟು ಚಾರ್ಜ್. ಇದು 2 ಮೆಟಲ್ ಸ್ಪಿಯರ್ ಯಾಕೆ ಸೈಮಲ್ಟೇನಿಯಸ್ಲಿ ತೊಗೊತಾರೆ, ವೈ ದೇ ಹ್ಯಾವ್ ಟೇಕನ್ 2 ಮೆಟಲ್ ಸ್ಪಿಯರ್ಸ್, ಇದಕ್ಕೆ ಆನ್ಸರ್ ಲಾಸ್ಟಿಗೆ ಗೊತ್ತಾಗ್ತೈತಿ. ದಿಸ್ ಈಸ್ ಸ್ಟಿಲ್ ವಿ ಆರ್ ಡಿಸ್ಕಸಿಂಗ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಚಾರ್ಜಿಂಗ್ ಬೈ ಇಂಡಕ್ಷನ್ ಒಳಗೆ ದೆರ್ ಆರ್ 2. ಯು ಕ್ಯಾನ್ ಐದರ್ charge 1 metal sphere by this process, or simultaneously you can charge 2 metal spheres. ಎದಕ್ಕೆ 2 ಒಮ್ಮೆ ಅಂತ ಲಾಸ್ಟಿಗೆ ಗೊತ್ತಾಗ್ತದೆ, ಅದನ್ನು ಹೇಳ್ತೇನೆ. ಸೊ ಲೆಟ್ಸ್ ಕಂಟಿನ್ಯೂ. ಈಗ ಏನಾಯ್ತಂದರೆ, ಈ ಚಾರ್ಜ್ ಬಾಡಿ ನಾವು ತೊಗೊಂಬಂದ್ವಿ, ವಿಚ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಆಬ್ವಿಯಸ್ಲಿ ಈ ಪಾಸಿಟಿವ್ ಚಾರ್ಜಿಗೆ ಇಲ್ಲೇ ಎಲೆಕ್ಟ್ರಾನ್ಸ್ ಬಂದು ಕೂಡ್ತಾವೆ. ಈ ಎಲೆಕ್ಟ್ರಾನ್ಸ್ ಯಾವುವು ಅಂದರೆ, ದೀಸ್ ಆರ್ ದಿ ಎಲೆಕ್ಟ್ರಾನ್ಸ್ which are present on this metal sphere. Also some of the electrons will also come from this metal sphere because there is a contact between these two. So ಅದಕ್ಕೆ ಟೋಟಲಿ ಈ ಸೈಡ್ ಲ್ಯಾಕ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತದೆ. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಮೆಟಲ್ ಸ್ಪಿಯರ್ ಎ ಆ್ಯಂಡ್ ದಿಸ್ ಇಸ್ ಮೆಟಲ್ ಸ್ಪಿಯರ್ ಬಿ. ಆನ್ ಮೆಟಲ್ ಸ್ಪಿಯರ್ ಎ, ಆನ್ one end we have negative charges. On the metal sphere B, on the right hand side or right side of the metal sphere, at least ಈ ಡೈಗ್ರಾಮ್ ಒಳಗೆ ರೈಟ್ ಸೈಡ್ ಪಾಸಿಟಿವ್ ಚಾರ್ಜಸ್ ಬಂದಾವೆ. ಹೌದಾ? ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರೆ ಅಂದರೆ, ಈ 2 ಮೆಟಲ್ ಸ್ಪಿಯರು ಇಲ್ಲಿ ಏನೈತ್ರಿ, ದೀಸ್ ವೇರ್ ಇನ್ ಕಾಂಟ್ಯಾಕ್ಟ್, ದ್ಯಾಟ್ ಕಾಂಟ್ಯಾಕ್ಟ್ ಈಸ್ ರಿಲೀಸ್ಡ್ ನಾವು. ಇವನ್ನ ದೂರ ತೊಗೊಂಡು ಹೋಗ್ತಾರೆ. ಓಕೆ, there is some distance between the 2 metal sphere keeping this charge body in place. ಇಲ್ಲೇ ಇದು ಪ್ರೊಸೆಸ್ ಬರೋಂಗಿಲ್ಲ, ಯಾವುದು ಅರ್ದಿಂಗ್ ಬರೋಂಗಿಲ್ಲ, ಅದು ಸಿಂಗಲ್ ಮೆಟಲ್ ಸ್ಪಿಯರ್ ಅದಷ್ಟೇ ಬರ್ತೈತಿ. ಹಿಯರ್ ದೆರ್ ಇಸ್ ನೋ ಅರ್ದಿಂಗ್. ಸೊ ದಿಸ್ ಮೆಟಲ್ ಸ್ಪಿಯರ್ ಈಸ್ ಸ್ಟಿಲ್ ಇಂಟ್ಯಾಕ್ಟ್, ಇಟ್ ಈಸ್ ಇನ್ ಇಟ್ಸ್ ಪ್ಲೇಸ್. ಈಗೇನಾತಂದ್ರೆ, ಈ ಎಂಡ್ನೊಳಗೆ ಪಾಸಿಟಿವ್ ಆಗಿತ್ತು, ಈ ಎಂಡ್ನೊಳಗೆ ನೆಗೆಟಿವ್ ಆಗಿತ್ತಲ್ಲ, ಇವೆರಡನ್ನೂ ಕಾಂಟ್ಯಾಕ್ಟ್ನೊಳಗೆ ಇಟ್ಕೊಂಡು ಇಫ್ ಯು ವುಡ್ ಹ್ಯಾವ್ ರಿಮೂವ್ಡ್ ದಿಸ್, ಇವೆರಡು ಕಾಂಟ್ಯಾಕ್ಟ್ನೊಳಗಿದ್ದು ಇದನ್ನು ನೀವು ರಿಮೂವ್ ಮಾಡಿಬಿಟ್ಟಿದ್ರಿ ಅಂದ್ರೆ ಇಲೆಕ್ಟ್ರಾನ್ಸ್ ವಾಪಸ್ ಇದಕ್ಕೆ ಹೋಗ್ಬಿಡ್ತಿದ್ವು. ಅವಾಗ ಇದು ವಾಪಸ್ ನ್ಯೂಟ್ರಲ್ ಆಗ್ತಿತ್ತು, ಇದು ನ್ಯೂಟ್ರಲ್ ಆಗ್ತಿತ್ತು. ಅದಕ್ಕೆ ಅವ್ರು ಏನು ಮಾಡ್ಯಾರ, ಕೀಪಿಂಗ್ ದಿಸ್ ಮೆಟಲ್ ಸ್ಪಿಯರ್ ಇನ್ ಪ್ಲೇಸ್, ಇವು ಎರಡನ್ನೂ ಡಿಸ್ಟೆನ್ಸ್ನೊಳಗೆ ತೊಗೊಂಡು ಹೋಗ್ಯಾರ, ಸ್ವಲ್ಪ ದೂರ ಇಟ್ಟಾರ. ಸೊ ಈಗೇನಾತಂದ್ರೆ, ಇದರೊಳಗೆ ಈ ಮೆಟಲ್ ಸ್ಪಿಯರ್ನೊಳಗೆ ಓನ್ಲಿ ಎಲೆಕ್ಟ್ರಾನ್ಸ್ ಅದಾವೆ, ಇದರೊಳಗೆ ಓನ್ಲಿ ಪ್ರೋಟಾನ್ಸ್ ಅದಾವೆ, ಓನ್ಲಿ ಪಾಸಿಟಿವ್ ಚಾರ್ಜ್ ಅದಾವೆ. ನೌ ಇಫ್ ಯು ಜಸ್ಟ್ ರಿಮೂವ್ ದ ಪ್ರೆಸೆನ್ಸ್ ಆಫ್ ದಿಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಇಲ್ಲೇ ಓನ್ಲಿ ನೆಗೆಟಿವ್ ಚಾರ್ಜ್ ಇರುವಂಥ ಒಂದು ಮೆಟಲ್ ಸ್ಪಿಯರ್, ಓನ್ಲಿ ಪಾಸಿಟಿವ್ ಚಾರ್ಜ್ ಇರುವಂಥ ಇನ್ನೊಂದು ಮೆಟಲ್ ಸ್ಪಿಯರ್ ಬಂದು, ಇದನ್ನು ಬೇಕಾದ್ರೆ ನೀವು ಇನ್ನು ಸ್ವಲ್ಪ ಡಿಸ್ಟೆನ್ಸಿಗೆ ತೊಗೊಂಡು ಹೋದರೆ, ಅವ್ರು ಇಲ್ಲಿ ಡೈಗ್ರಾಮ್ನಾಗ ಕೊಟ್ಟಿಲ್ಲ, ಇದನ್ನು ಇನ್ನು ಸ್ವಲ್ಪ ಡಿಸ್ಟೆನ್ಸ್ ಆ ಕಡೆ ತೊಗೊಂಡು ಹೋದರೆ ಈ ನೆಗೆಟಿವ್ ಚಾರ್ಜ್ ಇಲ್ಲೇ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತೈತಿ, ಇಲ್ಲೇ ಪಾಸಿಟಿವ್ ಚಾರ್ಜ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಇದರ ಅಡ್ವಾಂಟೇಜ್ ಏನು, ಯಾಕೆ ಅವರು 2 ಮೆಟಲ್ ಸ್ಪಿಯರ್ ಸೈಮಲ್ಟೇನಿಯಸ್ಲಿ ತೊಗೊಂಡ್ರಂದ್ರೆ, ನೌ ಯು ಗಾಟ್ 2 ಸ್ಪಿಯರ್ಸ್ ಚಾರ್ಜ್ಡ್ ಅಟ್ ಅ ಟೈಮ್. ಅದು ಮತ್ತು ಒಂದು ನೆಗೆಟಿವ್ ಚಾರ್ಜ್ಡ್ ಬಾಡಿ ಸಿಕ್ತು, ನಿಮ್ಗೆ ಒಂದು ಪಾಸಿಟಿವ್ ಚಾರ್ಜ್ ಬಾಡಿ ಸಿಕ್ತು. ವೆನೆವರ್ ಯು ವಾಂಟ್ ಟು ಚಾರ್ಜ್ 2 ಸ್ಪಿಯರ್ಸ್ ಸೈಮಲ್ಟೇನಿಯಸ್ಲಿ, ಒನ್ ವಿತ್ ಪಾಸಿಟಿವ್ಲಿ ಚಾರ್ಜ್ ಆ್ಯಂಡ್ ಅನದರ್ ವಿತ್ ನೆಗೆಟಿವ್ ಚಾರ್ಜ್, ಯು ಕ್ಯಾನ್ ಯೂಸ್ ದಿಸ್ ಮೆಥಡ್. ಏನು ಮಾಡಿದ್ರಿ ಈ ಮೆಥಡ್ನೊಳಗೆ,
ಓಕೆ, ಇಲ್ಲಿ ನಾವು ರಿಕ್ಯಾಪ್ ಮಾಡ್ಕೊಂಬಿಡೋಣ. ಯಾಕಂದರೆ ಡಬಲ್ ಡೈಗ್ರಾಮ್ಸ್ ನಾ ಡ್ರಾ ಮಾಡ್ಕೊತ ಹೋಗ್ಬೇಕಾಗ್ತೈತೆ, ನಾ ಸಪ್ರೇಟಾಗಿ ಡ್ರಾ ಮಾಡಿದರೆ. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇನಿಷಿಯಲಿ 2 ಮೆಟಲ್ ಸ್ಪಿಯರ್ಸ್ ಇದು, ಹೌದಾ. ಸೊ ನೆಕ್ಸ್ಟ್ ಇದ್ರ ಹತ್ತಿರ ಒಂದು ಪಾಸಿಟಿವ್ ಚಾರ್ಜ್ ಬಾಡಿ ಅವ್ರು ತೊಗೊಂಬಂದ ಕೂಡಲೇ ಇಲ್ಲಿ ಎಲೆಕ್ಟ್ರಾನ್ಸ್ ಬಂದು ಇದಕ್ಕೆ ಅಟ್ರಾಕ್ಟ್ ಆಗ್ತಾವೆ ಬಿಕಾಸ್ ಆಫ್ ದಿಸ್ ಪಾಸಿಟಿವ್ ಚಾರ್ಜ್. ಇದರಾಗಿಂದು ಎಲೆಕ್ಟ್ರಾನ್ಸ್ ಬರ್ತಾವೆ. ಈ ಸೈಡ್ ಪಾಸಿಟಿವ್ ಚಾರ್ಜ್ ಬಂತು, ಇಲ್ಲೇ ನೆಗೆಟಿವ್ ಬಂತು. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಇದನ್ನು ರಿಮೂವ್ ಮಾಡಿಬಿಡ್ತಾರೆ, ಅಥವಾ ಅದಕ್ಕಿಂತ ಮೊದಲು ಇವೆರಡು ಡಿಸ್ಟೆನ್ಸ್ ತೊಗೊಂಬರ್ತಾರೆ. ಯಾಕಂದರೆ ಡಿಸ್ಟೆನ್ಸ್ ತೊಗೊಂಬರ್ಲಾರ್ದೆ ನಾವು ಇದನ್ನು ರಿಮೂವ್ ಮಾಡಿಬಿಟ್ವಿ ಅಂದರೆ ಈ ಎಲೆಕ್ಟ್ರಾನ್ಸ್ ವಾಪಸ್ ಇದಕ್ಕೆ ಹೋಗ್ಬಿಡ್ತಾವೆ, ಇವೆರಡು ನ್ಯೂಟ್ರಲ್ ಆಗ್ತಾವೆ. ದಟ್ಸ್ ಆಫ್ ನೋ ಯೂಸ್. ನಾವು ಅದಕ್ಕೆ ಇದನ್ನು ಪ್ಲೇಸ್ನೊಳಗೆ ಇಟ್ಟು ಇವೆರಡು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ನೊಳಗೆ ಈ ಚಾರ್ಜ್ ಬಾಡಿನ ರಿಮೂವ್ ಮಾಡಿಬಿಡ್ತಾರೆ. ಸೊ ಫೈನಲಿ ವಿ ಹ್ಯಾವ್ 2 ಮೆಟಲ್ ಸ್ಪಿಯರ್ಸ್ ವಿಚ್ ಆರ್ ಸೈಮಲ್ಟೇನಿಯಸ್ಲಿ ಚಾರ್ಜ್ಡ್. ಸೊ ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಅವ್ರು ಕೊಟ್ಟಾರ, ಚಾರ್ಜಿಂಗ್ 2 ಐಡೆಂಟಿಕಲ್ ಮೆಟಲ್ ಸ್ಪಿಯರ್ಸ್ ಬೈ ಇಂಡಕ್ಷನ್ ಅಂಥೇಳಿ ಎಕ್ಸ್ಪ್ಲನೇಷನ್ ಕೊಟ್ಟರೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್ ಲೇಟರ್. ಕ್ವಿಕ್ಕಾಗಿ ಓದೋದಾದರೆ, ಕನ್ಸಿಡರ್ 2 ಐಡೆಂಟಿಕಲ್ ನ್ಯೂಟ್ರಲ್ ಮೆಟಲ್ ಸ್ಪಿಯರ್ಸ್ A and B ಮೌಂಟೆಡ್ ಆನ್ ಇನ್ಸುಲೇಟಿಂಗ್ ಸ್ಟ್ಯಾಂಡ್ಸ್. ಅಂದ್ರೆ ಇಲ್ಲಿ ಕೆಳಗೆ ಸ್ಟ್ಯಾಂಡ್ ಐತಿ, ಇನ್ಸುಲೇಟರ್ಸ್ನ ಸ್ಟ್ಯಾಂಡಾಗಿ ಯೂಸ್ ಮಾಡ್ಯಾರ. ಅಂದ್ರೆ ಯಾಕಿಲ್ಲಿ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಹಾಕ್ತಾರೆ ಕೆಳಗಂದ್ರೆ, ಈ ಚಾರ್ಜ್ ಮಾಡಿದ್ದನ್ನು ನೀವು ಕೆಳಗೆ ಅರ್ತ್ ತಂತಿಕೋರಿ, ಇಲ್ಲಿ ಅವ್ರು ಎನಿ ಅದರ್ ಕನೆಕ್ಟರ್ ಇದ್ದರೆ ಇವು ಫ್ಲೋ ಆಗಿಬಿಡ್ತಾವೆ ಅದರ ಹಾಶೆ, ಅಥವಾ ಅರ್ತಿಂದ ಬಂದು ಎಲೆಕ್ಟ್ರಾನ್ಸ್ ಇದನ್ನು ನ್ಯೂಟ್ರಲೈಸ್ ಮಾಡಿಬಿಡ್ತಾವೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಕೆಳಗೆ ಇನ್ ಎವ್ರಿ ಸ್ಟೆಪ್ ಇಲ್ಲೇ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಹಾಕಿರ್ತಾರೆ ಕೆಳಗೆ. ಅದನ್ನ ಅವ್ರು ಮೆನ್ಷನ್ ಮಾಡಿರೋ ಟೆಕ್ಸ್ಟ್ ಬುಕ್ ನೋಡೋದು. ಲೆಟ್ ಅ ಪಾರ್ಷಲಿ ಚಾರ್ಜ್ಡ್ ಗ್ಲಾಸ್ ರಾಡ್ ಬಿ ಬ್ರಾಟ್ ನಿಯರ್ ದ ಸ್ಪಿಯರ್. ಇದು ಸೇಮ್. ಐ ಥಿಂಕ್ ಇದನ್ನು ಎಕ್ಸ್ಪ್ಲನೇಷನ್ ಓದ್ಕೊಂಡು ಕೂಡ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನಿ, ನಿಮ್ಗೆ ಅರ್ಥ ಆಗ್ತೈತೆ. ಸೊ ಕನ್ಕ್ಲೂಷನ್ ಪಾರ್ಟ್ ಆಫ್ ಇಂಡಕ್ಷನಿಗೆ ಬಂದ್ರೆ ನಾವು, ಇನ್ ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ಬೈ ಇಂಡಕ್ಷನ್ ದ ಮೆಟಲ್ ಸ್ಪಿಯರ್, ಅವ್ರು ಹೇಳ್ತಾರೆ ಟೆಕ್ಸ್ಟ್ ಬುಕ್ ನೋಡೋದ್ರಿಂದ ಓದಾಗುತ್ತೆ. ನಾ ಜಸ್ಟ್ ಅವ್ರು ವಿಚ್ ಎವರ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ. ಅದು ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ ಸಾಕಾಗ್ತೈತೆ. ಕನ್ಕ್ಲೂಷನ್ ಪಾರ್ಟ್ ಆಫ್ ದ ಇಂಡಕ್ಷನ್ ಒಳಗೆ, ದಟ್ ದ ಮೆಟಲ್ ಸ್ಪಿಯರ್ಸ್ A and B ಅಕ್ವೈರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜ್ ಅಂತ ಹೇಳ್ತಾರೆ ಅವ್ರು. ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜ್ ಅಂದರೆ, ಫಾರ್ ಎಕ್ಸಾಂಪಲ್ ಮೆಟಲ್ ಸ್ಪಿಯರಿಗೆ +2 ಕೂಲಮ್ ಚಾರ್ಜ್ ಬಂದಿದ್ದರೆ, ಮೆಟಲ್ ಸ್ಪಿಯರ್ B ವಿಲ್ ಅಕ್ವೈರ್ ಸೇಮ್ ಮ್ಯಾಗ್ನಿಟ್ಯೂಡ್ ಚಾರ್ಜ್ ಬಟ್ ವಿತ್ ಅಪೋಸಿಟ್ ಪೊಲಾರಿಟಿ, -2 ಕೂಲಮ್. ನೆಕ್ಸ್ಟ್ ಪಾಯಿಂಟ್, ದ ಚಾರ್ಜಿಂಗ್ ಗ್ಲಾಸ್ ರಾಡ್ ಡಸ್ ನಾಟ್ ಲೂಸ್ ಎನಿ ಆಫ್ ಇಟ್ಸ್ ಚಾರ್ಜ್. ಸೊ ಇಲ್ಲೇ ನಾವು ಇದನ್ನು ಕಾಂಟ್ಯಾಕ್ಟ್ನೊಳಗೆ ತೊಗೊಂಬರಂಗಿಲ್ಲ ನೋಡ್ರಿ, ದೆರ್ ಇಸ್ ನೋ ಕಾಂಟ್ಯಾಕ್ಟ್. ಸೊ ಈ ಪಾಸಿಟಿವ್ ಚಾರ್ಜ್ ಏನು ಲಾಸ್ ಆಗಂಗಿಲ್ಲ. ಈಗ ಅದು ಚಾರ್ಜಿಂಗ್ ಬೈ ಕಂಡಕ್ಷನ್ ಪ್ರಾಸೆಸ್ನೊಳಗೆ ನಾವು ಇವೆರಡೂ ಯಾವಾಗ ಕಾಂಟ್ಯಾಕ್ಟ್ನೊಳಗೆ ತೊಗೊಂಬರ್ತೀವಿ, ಈ ಎಲೆಕ್ಟ್ರಾನ್ಸ್ ಇಲ್ಲಿ ಮೂವ್ ಆಗಿ, ಈ ನೆಗೆಟಿವ್ ಚಾರ್ಜಸ್ ಇಲ್ಲಿ ಮೂವ್ ಆಗಿ ಕಂಡಕ್ಷನ್ ಪ್ರಾಸೆಸ್ನೊಳಗೆ ನಾನು ಹೇಳಕತ್ತಿದ್ದೆ ಮೂವ್ ಆಗಿ ಈ ಪಾಸಿಟಿವ್ ಚಾರ್ಜನ್ನು ಸ್ವಲ್ಪ ಅವ್ರು ರೆಡ್ಯೂಸ್ ಮಾಡೋ ಚಾನ್ಸ್ ಇರ್ತಾವೆ. ಬಟ್ ಅವ್ರು ಹೇಳ್ತಾರೆ, ಆ್ಯಸ್ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಇಂಡಕ್ಷನ್ ದೆರ್ ಈಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮೆಟಲ್ ಸ್ಪಿಯರ್ ಆ್ಯಂಡ್ ದ ಚಾರ್ಜ್ ಬಾಡಿ. ಸೊ ಅದಕ್ಕೆ ಈ ಚಾರ್ಜ್ ಬಾಡಿ ಇಟ್ ಡಸ್ ನಾಟ್ ಲೂಸ್ ಎನಿ ಆಫ್ ಇಟ್ಸ್ ಚಾರ್ಜ್ ಅಂತ ಹೇಳ್ತಾರೆ ಅದು. ಓಕೆ, ಇಟ್ ಡಸ್ ನಾಟ್ ಲೂಸ್ ಎನಿ ಆಫ್ ಇಟ್ಸ್ ಚಾರ್ಜ್. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋದ್ರೆ ನಾವು, ಇಂಡಕ್ಷನ್ ಈಸ್ ಫಾಲೋಡ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್. ಸೊ ಇದು ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಬಗ್ಗೆ ಮತ್ತು ನಾನು ಯಾವಾಗ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದೊಳಗೆ. ಸೊ ಇಲ್ಲಿಗೆ ಚಾರ್ಜಿಂಗ್ ಅಥವಾ ಎಲೆಕ್ಟ್ರಿಫಿಕೇಷನ್ ಪ್ರಾಸೆಸ್ ಅಂತ ನಾವೇನು ಡಿಸ್ಕಸ್ ಮಾಡಾಕತ್ತೀವಲ್ಲ, ವಿಚ್ ಕನ್ಸಿಸ್ಟ್ ಆಫ್ 3 ಮೆಥಡ್ಸ್: ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್ ಆ್ಯಂಡ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಇದು ಪ್ರಾಸೆಸ್ ಮುಗೀತು. ಫ್ರಿಕ್ಷನ್ ಕ್ಯಾನ್ ಬಿ ಯೂಸ್, ಚಾರ್ಜಿಂಗ್ ಬೈ ಫ್ರಿಕ್ಷನ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಫಾರ್ ಇನ್ಸುಲೇಟರ್ಸ್, whereas charging by induction and conduction can be used for conductors. So ಇನ್ನೊಂದು ಲಾಸ್ಟ್ ಪಾಯಿಂಟ್ ನಾ ಹೇಳಿ ಇದು ವಿಡಿಯೋ ಸ್ಟಾಪ್ ಮಾಡ್ತೇನೆ. ವೈ ಕಾಂಟ್ ವಿ ಯೂಸ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಆರ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಫಾರ್ ಇನ್ಸುಲೇಟರ್ಸ್? ಈಗ ನೋಡ್ರಿ, ಇಲ್ಲಿ ಏನಾಗ್ತದೆ ಗೊತ್ತೇನೆ, ಈಗ ಇನ್ಸುಲೇಟರ್ ತಗೋರಿ, ಒಂದು ಇನ್ಸುಲೇಟೆಡ್ ಅಂದರೆ ಪ್ಲಾಸ್ಟಿಕ್ ಸ್ಪಿಯರ್ ತಗೋರಿ, ನಾಟ್ ಮೆಟಲ್ ಸ್ಪಿಯರ್, ಪ್ಲಾಸ್ಟಿಕ್ ಸ್ಪಿಯರ್. ಸೊ ನಾವೀಗ ಚಾರ್ಜಿಂಗ್ ಬೈ ಕಂಡಕ್ಷನ್ ಮಾಡೋಣ ಅಂಥೇಳಿ, ಇದು ಇನಿಷಿಯಲಿ ನ್ಯೂಟ್ರಲ್ ಇರ್ತೈತಿ. ಲೆಟ್ ಅಸ್ ಬ್ರಿಂಗ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ರಾಡ್. ದಿಸ್ ಈಸ್ ಪ್ಲಾಸ್ಟಿಕ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಪ್ಲಾಸ್ಟಿಕ್ನೊಳಗೆ ಫ್ರೀ ಎಲೆಕ್ಟ್ರಾನ್ಸ ಇರೋಂಗಿಲ್ಲ. ಈಗ ಇಫ್ ದಿಸ್ ವುಡ್ ಹ್ಯಾವ್ ಬೀನ್ ಅ ಕಂಡಕ್ಟರ್, ಇಲ್ಲಿ ನಾವು ಹೇಳ್ತಿದ್ವಿ ಈ ಪಾಸಿಟಿವ್ ಚಾರ್ಜಿಗೆ ಅಟ್ರ್ಯಾಕ್ಟ್ ಆಗಿ ಇಲ್ಲೇ ಎಲೆಕ್ಟ್ರಾನ್ಸ್ ಬಂದು ಕೂಡ್ತಾವು, ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟುವರ್ಡ್ಸ್ ದಿಸ್ ಅಂತ. ಫಸ್ಟ್ ಆಫ್ ಆಲ್, ಇಫ್ ದಿಸ್ ಈಸ್ ಅ ಪ್ಲಾಸ್ಟಿಕ್, ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ ಇಲ್ಲ.
ಹೌ ವಿಲ್ ದೇ ಕಮ್ ಆ್ಯಂಡ್ ಅಕ್ಯುಮುಲೇಟ್ ಹಿಯರ್? ಎಲೆಕ್ಟ್ರಾನ್ಸ್ ಈ ಕಡೆ ಬಂದರೆ ಇಲ್ಲೇನಾಗಬೇಕು, ಎಲೆಕ್ಟ್ರಾನ್ಸ್ ಎಲ್ಲ ಆ ಕಡೆ ಹೋದರೆ ಈ ಸೈಡ್ ಪಾಸಿಟಿವ್ ಚಾರ್ಜ್ ಬರ್ಬೇಕು. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಅದಕ್ಕೆ ಇನ್ಸುಲೇಟರ್ಸ್ನೊಳಗೆ ನೀವು ಮೆಟಲ್ ರಾಡ್ ಇಲ್ಲಿ ಹತ್ತಿರ ತೊಗೊಂಬಂದ್ರಿ, ದರ್ ಇಸ್ ನೋ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ ಆಫ್ ಚಾರ್ಜ್ ವಿದಿನ್ ದ್ಯಾಟ್ ಸ್ಪಿಯರ್. ಸೊ it is not possible to charge insulators using either the process of conduction or induction. So next video now point charge, its basic properties, and if possible we'll start with Coulomb's law. Okay, so hopefully you have understood this. We'll continue in the next video. Thank you. Namaskaram.